ಮೇಡಮ್ 40,000 ಕೋಟಿಲಿ ಆಗೋ ಕೆಲಸನ ಬರೀ 400 ಕೋಟಿಲಿ ಕೆಲಸ ಮಾಡ್ತೀವಲ್ಲ ಏನಿದೆ ಅದೇ 30 ಸೆಕೆಂಡ್ಗಳಲ್ಲಿ 90 ಗಾಡಿಗಳಿಂದ ಪಾಸ್ ಆಗ್ಬಿಡ್ತವೆ. ಸಿಟಿ ಮಾರ್ಕೆಟ್ 3 ಲಕ್ಷದಲ್ಲಿ ಮುಗಿಯುತ್ತೆ ಮೇಡಮ್. ನಮ್ಮ ಸಿಟಿ ಮಾರ್ಕೆಟ್ ಈ ಕಡೆ ತಿರುಗಿಸ್ತಾ ಈ ಕಡೆ ತಿರುಗಿಸ್ಲಾ, ಮೈಸೂರು ರೋಡ್ ಕಡೆಯಿಂದ ಇದು ಮೈಸೂರು ರೋಡ್ ಕಡೆಯಿಂದ ನಮ್ಮ ಟೌನ್ ಕಡೆ ಹೋಗುವಂಥ ಫ್ಲೈಓವರ್ ಇದು. ಹೊಸೂರು ರೋಡ್ದು ಎಲ್ಲದು ಇಲ್ಲಿ ನೋಡಿದ್ದು ಇದು ಗೊರಗುಂಟೆಪಾಳ್ಯ. ನೀವೆಲ್ಲ ಸಿಕ್ಕಾಪಟ್ಟೆ ಯಾವಾಗಲೂ ಗೊರಗುಂಟೆಪಾಳ್ಯನ ಹೇಳ್ತಾನೆ ಇರ್ತೀರಿ. ಆ ಸಾರ್ ನಕ್ಕರು ಗೊರಗುಂಟೆಪಾಳ್ಯದ ಕಡೆಯವ್ರು ಇರಬೇಕು ಅವರು. ಸರ್ ಇದು ನೋಡಿ ಸರ್, ಇದು ಗಾಡಿಗೆ ಬರೋಷ್ಟಕ್ಕೆ ಯಾವ್ಯಾವ ಬಲಗಡೆ ಹೋಗೋನು ಬಲಗಡೆ ವಿಭಾಗದಲ್ಲಿ ನಿಂತ್ಕೋಬೇಕು, ಎಡಗಡೆ ಹೋಗೋನು ಎಡಗಡೆ, ಮಧ್ಯದಲ್ಲಿ ಹೋಗೋನು ಮಧ್ಯದಲ್ಲೇ ನಿಂತ್ಕೋಬೇಕು. ಎಡಗಡೆ ನಿಂತ್ಕೊಂಡಾಗ ಒಬ್ರಿಗೊಬ್ರು ಕತ್ತರಿ ಚಲನೆ ಇಲ್ಲ. ನಾವು ಕೊಟ್ಟ ಮೇಲೆ ಒಂದೇ ಒಂದು ಸಿಗ್ನಲ್ ಜಂಪ್ ಆಗಲ್ಲ. ಚಾಲೆಂಜ್ ಮಾಡ್ತೀವಿ ಸರ್, ನಾನು ಒಂದು ಸಿಗ್ನಲ್ ಜಂಪ್ ಆಗಲ್ಲ. ಒಬ್ಬ ವ್ಯಕ್ತಿ ಕಾನೂನನ್ನು ಉಲ್ಲಂಘಿಸಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ಮೇಡಮ್. ಮೆಟ್ರೋದಲ್ಲಿ ಮೆಟ್ರೋ ಬರುತ್ತೆ ನಿಂತಿರ್ತಾನೆ, ಅವ್ನಿಗೇನು ಕಾನ್ಫಿಡೆನ್ಸು, ಇನ್ನು 5 ನಿಮಿಷದಲ್ಲಿ ಮೆಟ್ರೋ ಬರುತ್ತೆ. ಮೆಟ್ರೋ ಬಂದ ತಕ್ಷಣ ನಾನು ಹತ್ತು ಹೋಗ್ತೀನಿ ಅಂತ ಕಾನ್ಸೆಪ್ಟ್ ಇದೆ. ಈಗೂ ನೀವು ಒಂದು ಸಿಗ್ನಲಲ್ಲಿ 2 ನಿಮಿಷ, 1.5 ನಿಮಿಷಕ್ಕಿಂತ ಹೆಚ್ಚು ನಾನು ಎಲ್ಲೂ ಹೋಗಲ್ಲ ಅಂತಂದರೆ ಯಾಕೆ ಅವನು ಒತ್ತಡ ಕ್ರಿಯೇಟ್ ಆಗುತ್ತೋ. ಎಲ್ಲ ಮಾಧ್ಯಮ ಬಂಧುಗಳಿಗೆ ನಮಸ್ಕಾರ. ನಾನು ಶಿವಕುಮಾರ್ CS ಗೌಡ ಅಂತ ಹೇಳ್ಬಿಟ್ಟು, ನಾನು ಮೂಲತಃ ಕನಕಪುರ. ಇಲ್ಲಿ ಬಂದು ಬೆಂಗಳೂರಲ್ಲಿ ನಾನು MA LLB ತನಕ ಓದಿ ಬೆಂಗಳೂರು ದೂರದರ್ಶನದಲ್ಲಿ 11 ವರ್ಷಗಳ ಕಾಲ ನಾನು ನಿರೂಪಕನಾಗಿ ಕೂಡ ಕೆಲಸ ಮಾಡಿ, ಆಮೇಲೆ ಅಲ್ಲಿಂದ ನಾನು ಸಿನಿಮಾ ನಿರ್ದೇಶಕ ಆಗಬೇಕು, ಕಥೆಗಾರ ಆಗಬೇಕು ಅಂತ ಹೇಳಿ ಬಂದು ಆ ಒಂದು ಸಿನಿಮಾ ಸಾಗುವ ದಾರಿಯಲ್ಲಿ ಅನ್ನೋ ಒಂದು ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದೀನಿ. ಕಥೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ನಿರ್ದೇಶನ ಮತ್ತು ಅಭಿನಯನೂ ಕೂಡ ಮಾಡಿರೋಂಥ ಒಂದು ಸಿನಿಮಾ. ಅದಾದಮೇಲೆ ನಾನು ಈ ಒಂದು ಸಾಮಾಜಿಕ ಕಾಳಜಿ ವಿಷಯದಲ್ಲಿ ನಮ್ಮ ಮುಂದೆ ಹಲವಾರು ಸಮಸ್ಯೆಗಳಿದೆ. ಆ ಎಲ್ಲ ಸಮಸ್ಯೆಗಳಲ್ಲಿ ನಾವೇನಾದ್ರು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ, ಅಂದರೆ ಪ್ರತಿಯೊಂದು ಸಮಸ್ಯೆಗಳಿಗೂ ವಿಜ್ಞಾನಿಗಳೇ ಅಥವಾ ಇಂಜಿನಿಯರ್ಗಳೇ ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋ ಅದಲ್ಲ, ನಾವು ಕೂಡ ಸಾಮಾನ್ಯರು ಕೂಡ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿ ನಮ್ಮ ಮುಂದೆ ಇರುವಂಥ ಏನಾದರೂ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬಹುದೇ ಅಂತ ಯೋಚನೆ ಮಾಡಿದ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನಿರಂತರವಾಗಿ ಯೋಚನೆ ಮಾಡ್ತಾ ಹೋದಾಗೆಲ್ಲ ನಮ್ಗೆ ಸಿಕ್ಕಂಥ ವಿಷಯಗಳು. ಅದರಲ್ಲಿ ಇವತ್ತು ನಮ್ಮ ಬೆಂಗಳೂರು ನಗರವನ್ನು ಗಾರ್ಡನ್ ಸಿಟಿ ಅಂತ ಕರಿತೀವಿ, ಮತ್ತು ಜೊತೆಗೆ ಸಿಲಿಕಾನ್ ಸಿಟಿ ಅಂತ ಕರಿತೀವಿ, ಮತ್ತು ಆ ಮಟ್ಟಕ್ಕೆಲ್ಲ ಇತ್ತು. ಆದರೆ ಇವತ್ತೇನಾಗಿದೆ, ಅದನ್ನೆಲ್ಲ ಬಿಟ್ಟು ಗಾರ್ಡನ್ ಸಿಟಿನ ಗಾರ್ಬೇಜ್ ಸಿಟಿ ಅನ್ನೋಕ್ಕೆ ಶುರು ಮಾಡಿದ್ದೀವಿ, ಟ್ರಾಫಿಕ್ ಸಿಟಿ ಅಂತ ಹೇಳ್ತಾ ಇದ್ದೀವಿ, ಮತ್ತು ಜೊತೆಗೆ ವಾಯು ಮಾಲಿನ್ಯ ನಗರ ಅಂತ ಹೇಳ್ತಾ ಇದ್ದೀವಿ. ಹೀಗೆ ಎಲ್ಲ ನಮ್ಮ ನಗರವನ್ನು ಬೇರೆ ರಾಜ್ಯದವರು, ಬೇರೆ ದೇಶದವರು ಕುಹಕ ಮಾಡೋ ಮಟ್ಟಕ್ಕೆ ನಾವೆಲ್ಲ ಬಂದಿದ್ದೀವಿ. ಇಂಥ ಒಂದು ಸಮಸ್ಯೆಗೆ ನಮ್ಮದೇ ಮಣ್ಣಲ್ಲಿ ನಾವು ನಮ್ಮ ನಾಡಿನ ಈ ಕುಖ್ಯಾತಿಯನ್ನು ವಿಖ್ಯಾತಿಯನ್ನಾಗಿ ಮತ್ತೆ ಪರಿವರ್ತನೆ ಮಾಡೋ ನಿಟ್ಟಿನಲ್ಲಿ ನಾವು ಏನೆಲ್ಲ ಪ್ರಯತ್ನ ಮಾಡ್ಬೋದು ಅನ್ನೋ ಮೊದಲ ಹಂತದಲ್ಲಿ ಎಲ್ಲರಿಗಿಂತ ಮುಖ್ಯವಾಗಿ ಸಂಚಾರ ಅನ್ನೋದು ಯಾವಾಗ ಸುಲಭವಾಗಿರುತ್ತೋ ಆವಾಗ ಜನಗಳೆಲ್ಲ ಕೂಡ ಅನ್ಕೊಂಡ ಟೈಮ್ಗೆ ಮನೆಯಿಂದ ಹೊರಟು ಅನ್ಕೊಂಡ ಟೈಮ್ಗೆ ತಮ್ಮ ಗಮ್ಯವನ್ನು ತಲುಪುವಂಥ ವ್ಯವಸ್ಥೆ ಈ ನಗರದಲ್ಲಿ ಬಂದರೆ ಈ ನಗರದ ಚಿತ್ರಣ ಮತ್ತಷ್ಟು ಬದಲಾಗುತ್ತೆ. ಮತ್ತು ತಾವು ಕೂಡ ಎಲ್ಲರೂ ಕೂಡ ಅನ್ಕೊಂಡ ಸಮಯದಲ್ಲಿ ಯಾವುದೇ ಒಂದು ಜಾಗಕ್ಕೆ ಯಾವುದೇ ಅಡಚಣೆ ಇರಲ್ಲ, ಅಲ್ಲಿ ಹೋಗ್ಬೋದು ಅನ್ನೋ ಭಾವನೆ ಇದ್ದಾಗ ನಿಮ್ಮೆಲ್ಲ ಆತಂಕ ಇರಲ್ಲ, ಒತ್ತಡ ಇರಲ್ಲ. ಮತ್ತು ಜೊತೆ ಈ ಒತ್ತಡದಿಂದ ಏನೆಲ್ಲ ಕಾಯಿಲೆಗಳು ಬರ್ತಾ ಇದೆ ಅಂದರೆ ನಿಮ್ಮೆಲ್ಲರೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಬೆಂಗಳೂರು ನಗರವನ್ನು ಟ್ರಾಫಿಕ್ ಮುಕ್ತ ನಗರವನ್ನಾಗಿ ಮಾಡಲಿಕ್ಕೆ ತುಂಬ ಕಷ್ಟ, ಲಕ್ಷಾಂತರ ಕೋಟಿ ಹಣ ಬೇಕಾಗುತ್ತೆ. ಆದರೂ ಕೂಡ ಅದನ್ನು ಈ ಬೆಂಗಳೂರು ನಗರವನ್ನು ಇಷ್ಟೊಂದು ಜನಸಂಖ್ಯೆ, ಇಷ್ಟೊಂದು ವಾಹನಗಳ ದಟ್ಟಣೆ ಇರುವಂಥ ನಗರವನ್ನು ಸುಲಭವಾದ ಮಾರ್ಗದ ಮೂಲಕ ನಾವು ಪರಿಹಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಕೈಕಟ್ಟಿ ಕೂತಿರುವಂಥ ಸಂದರ್ಭದಲ್ಲಿ ಕೇವಲ ಸರ್ಕಾರ ಮತ್ತು ಆಡಳಿತ ಯಂತ್ರ ಮನಸ್ಸು ಮಾಡಿದ್ರೆ, ಮತ್ತು ನೀವೆಲ್ಲ ನಮ್ಮ ಜನ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕನ್ನೋ ಆಸಕ್ತಿ ಜನಗಳಿಗಿದ್ದು, ಜನರನ್ನು ಸಮಸ್ಯೆಯಿಂದ ಹೊರಗಡೆ ತರುವಂಥ ಇಚ್ಛಾಶಕ್ತಿ ರಾಜ್ಯ ಸರ್ಕಾರಕ್ಕಿದ್ದರೆ ಈ ಸಮಸ್ಯೆಯನ್ನು ಸುಲಭವಾಗಿ ಸರಳ ಮಾರ್ಗದ ಮೂಲಕ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಅನ್ನೋ ಸೂತ್ರವನ್ನು ನಿಮ್ಮ ಮುಂದೆ ನಾವಿವತ್ತು ಮಾಡ್ತಾಯಿದ್ದೀವಿ, ಒಂದು ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಬಹುಮುಖ್ಯವಾಗಿ ನಾವಿವತ್ತೆಲ್ಲ ಟ್ರಾಫಿಕ್ ಅಂತ ಹೇಳ್ತಿದ್ದೀವಲ್ಲ, ಟ್ರಾಫಿಕ್ಗೆ ಮೇಯ್ನ್ ಕಾರಣ ವಾಹನಗಳ ಸಂಖ್ಯೆ ಜಾಸ್ತಿ, ರಸ್ತೆ ಕಿರಿದಾಗಿದೆ ಅಂತ ಹೇಳ್ತಾ ಇದ್ದೀವಿ ನಾವೆಲ್ಲ. ಆದರೆ ನೋಡಿ, ನಮ್ಮ ಈಗಿರುವಂಥ ವ್ಯವಸ್ಥೆ ನೋಡಿ ಇಲ್ಲಿದೆ ನೋಡಿ. ಇವಾಗ ನಮ್ಮ 4 ಥರ ರಸ್ತೆಗಳು ಬರ್ತವೆ. ಒಂದು ರಸ್ತೆ ಮತ್ತೊಂದು ರಸ್ತೆ ಎದುರು ಬದುರು ಬಂದಂಥ ಸಂದರ್ಭದಲ್ಲಿ ಈ ರೀತಿ ನೋಡಿ, ಈ ಒಂದು ರಸ್ತೆ, ಇದೊಂದು ರಸ್ತೆ, ಇದು ಮಕ್ಕಳುಕೂಟ ಸರ್ಕಲ್ ಅಂದ್ಕೊಳ್ಳೋಣ. ನ್ಯಾಷನಲ್ ಕಾಲೇಜಿಂದ ಬಂದಂಥ ವಾಹನಗಳು ಅಡ್ಡ ಬಂದು ಈ ಕಡೆ ಮುಂದೆ ಮಾರ್ಕೆಟ್ ಕಡೆ ಹೋಗುವಂಥ ಸಂದರ್ಭದಲ್ಲಿ, ಮತ್ತು ಜೊತೆಗೆ ಈ ಕೆಂಪೇಗೌಡ ಕಿಮ್ಸ್ ಹಾಸ್ಪಿಟ್ಲಿಂದ ಮುಂದೆ ಬಂದು ಚಾಮರಾಜಪೇಟೆ ಕಡೆ ಬರುವಂಥ ರಸ್ತೆಗಳಿರ್ಬೋದು, ಈ ಕಡೆಯಿಂದ ಮತ್ತೆ ಬಸಪ್ಪ ಸರ್ಕಲ್ ಕಡೆ ಹೋಗುವಂಥ ಇದೊಂದು ರಸ್ತೆ ಅಂತ ಸಾಮಾನ್ಯ ಉದಾಹರಣೆ ತೆಗೆದುಕೊಳ್ಳಿ. ಈಗ ಇಲ್ಲಿ ನಾವು ಈ ರಸ್ತೆಯ ವಿನ್ಯಾಸ ಇದೆ ನೋಡಿ, ಹೋಗಲಿಕ್ಕೂ ಮತ್ತು ಬರಲಿಕ್ಕೂ ಒಂದೇ ಸಮಾನವಾದಂಥ ರಸ್ತೆ ವಿಭಾಜಕವನ್ನು ನಾವು ಮಾಡಿದ್ವಿ. ಇದು ಎಲ್ಲ ಕಡೆ ಬೇಕೇ ಬೇಕು. ಆದರೆ ನಾವು ಹೊರಡೋಂಥ ಸಂದರ್ಭದಲ್ಲಿ ಸಿಗ್ನಲಲ್ಲಿ ನಿಂತಿರ್ತೀವಿ ನಾವಿಲ್ಲಿ, ಈ ಎಡಭಾಗದಲ್ಲಿ ಸಿಗ್ನಲಲ್ಲಿ ನಿಂತಿರೋ ಸಂದರ್ಭದಲ್ಲಿ ಆ ಎಡಭಾಗದ ಜಾಗವೂ ಕೂಡ ಅಷ್ಟೇ ಅಗಲ ಇದೆ ಆ ಜಾಗದಲ್ಲಿ. ಆದರೆ ಈ ಸಿಗ್ನಲ್ ಬಿಟ್ಟು ನಂತರ ನಾವು 3 ಕಡೆ ಡಿವೈಡ್ ತಗೋತೀವಿ. ಒಂದು ಬಲಗಡೆ ಹೋಗ್ತೀವಿ, ಮತ್ತೊಂದು ಚಾಮರಾಜಪೇಟೆ ಎಡಗಡೆ ತಗೋತೀವಿ, ನೇರವಾಗಿ ಹೋದಾಗ ನಮಗೆ ಮಾರ್ಕೆಟ್ ಕಡೆ ಹೋಗ್ತೀವಿ.
ಈ 3 ರಸ್ತೆ ನಮಗೆ ಸಿಕ್ಕಂಥ ಸಂದರ್ಭದಲ್ಲಿ ಆದರೆ ಹೊರಡಲಿಕ್ಕೆ ಮಾತ್ರ ನಮಗೆ ಇಷ್ಟು ಜಾಗದಲ್ಲಿ ಅಷ್ಟು ವಾಹನಗಳು ಮುಂದೆ ಹೋಗ್ತಾ ಇರ್ತವೆ. ನಾವು ಇಲ್ಲಿ ಸಿಕ್ಕಾಕೊಳ್ತಾ ಇರೋದು ಸಿಗ್ನಲ್ ಬಿಟ್ಟ ಮೇಲೆ ಹೊರಡುವಂಥ ಸಮಯದಲ್ಲಿ ವಾಹನಗಳು ಒಂದರಿಂದ ಒಂದು 3 ಕಡೆ ವಾಹನಗಳು ಮುಂದೆ ಬಂದು ನಿಂತ್ಕೊಂಡು ಹೋಗೋ ಸಂದರ್ಭದಲ್ಲಿ ಇಲ್ಲಿ ಸಮಯ ವ್ಯರ್ಥ ಆಗ್ತಾ ಇದೆಯೇ ಹೊರತು ಇಡೀ ಓವರಾಲು ಬರುವಂಥ ವೆಹಿಕಲ್ಗಳು ಇಡೀ ಬೆಂಗಳೂರು ನಗರದ ಎಲ್ಲ ಕಡೆಯೂ ನೀವು ಟಾಪ್ ಆ್ಯಂಗಲಲ್ಲಿ ಅಥವಾ ಗೂಗಲ್ ಲೊಕೇಶನಲ್ಲಿ ನೋಡಿದ ಸಂದರ್ಭದಲ್ಲಿ ಜಂಕ್ಷನ್ಗಳಲ್ಲಿ ಬಂದು ವಾಹನಗಳು ನಿಂತ್ಕೊಂಡು ಹೋಗ್ತಾ ಇದೆಯೇ ಹೊರತು ಇಡೀ ರಸ್ತೆಗಳು ಎಲ್ಲ ರಸ್ತೆಗಳು ತುಂಬಿ ತುಳುಕ್ತಾ ಇಲ್ಲ. ಇಡೀ ಎಲ್ಲ ರಸ್ತೆಗಳು ಯಾಕಂದರೆ ವಾಹನಗಳು 8 ದಿಕ್ಕಿನಲ್ಲಿ ಬರ್ತಾ ಇದೆ, 8 ದಿಕ್ಕಿನಲ್ಲಿ ಹೋಗ್ತಾ ಇದೆ ಹೊರತು ಮಳೆ ನೀರು ಥರ ಎಲ್ಲ ಕಡೆಯಿಂದ ಬಂದಂಥ ನೀರು ಒಂದೇ ಕಡೆ ಸೇರಿ ನದಿ ಥರ ಹರ್ಕೊಂಡು ಹೋಗ್ತಿಲ್ಲ. ಏನಾರು ಅಕಸ್ಮಾತು ಕನಕಪುರ ರಸ್ತೆಯಿಂದ ಬಂದಂಥ ವಾಹನಗಳು ಎಲ್ಲ ಕಡೆಯಿಂದ ಬಂದಂಥ ವಾಹನಗಳು ಇಡೀ ಬೆಂಗಳೂರಿನ ಎಲ್ಲ ವಾಹನಗಳು ಬೆಂಗಳೂರು ಕಡೆನೇ ಇದೆ, ಏರ್ಪೋರ್ಟ್ ಕಡೆನೇ ಹೋಗೋ ಥರ ಇದೆ ಟ್ರಾಫಿಕ್ಕು. ಆದರೆ ಈ ಒಂದು ಒಂದೇ ಒಂದು ಕಾರಣಕ್ಕಾಗಿ ಈ ರಸ್ತೆ ಸಿಗ್ನಲಲ್ಲಿ ನಿಂತು ವಾಹನಗಳು ಹೊರಡುವಂಥ ಹೆಚ್ಚು ಸಮಯವನ್ನು ತಗೊಂಡು ಕಡಿಮೆ ವಾಹನಗಳು ಹೋಗೋದ್ರಿಂದ ಈ ಎಲ್ಲ ಮುಖ್ಯವಾಗಿ ಈ ಟ್ರಾಫಿಕ್ಗೆ ಕಾರಣ. ಇದನ್ನು ನಾವು ಹೇಗೆ ಪರಿಹಾರ ಮಾಡಬಹುದು ಅನ್ನೋದಕ್ಕೆ ಇಲ್ಲಿ ಮುಖ್ಯವಾಗಿ ನೋಡಿ, ಇದೆ ತಿಳ್ಕೊಳ್ಳ ಇದಕ್ಕ ಇಲ್ಲಿ ನೋಡಿ. ಈಗ ನಮ್ಗಳಿಗೆ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು, ಇಡೀ ಬೆಂಗಳೂರು ನಗರ ಎಲ್ಲ ರಸ್ತೆಯನ್ನು ಅಗಲ ಮಾಡೋ ಅವಶ್ಯಕತೆ ಇಲ್ಲ. ನಾವು ಮಾಡಬೇಕಾದ್ರೆ ಯಾವ್ಯಾವುದು ಸಿಗ್ನಲ್ ಇದೆ, ಪ್ರತಿಯೊಂದು ಸಿಗ್ನಲ್ಗಳಿದೆ ಅಂದರೆ ಬೆಂಗಳೂರು ನಗರದಲ್ಲಿ 2 ರಸ್ತೆಗಳ ಜೊತೆ ಸೇರ್ಬೋದು. ನಾವು ಉದಾಹರಣೆಗೆ ಸೌತ್ ಎಂಡ್ ಸರ್ಕಲಲ್ಲಿ 5 ರಸ್ತೆಗಳು ಸೇರ್ತವೆ. ಇಲ್ಲಿ ನಾವು ನಗರದ ರಸ್ತೆಯ ವಾಹನ ಸಂಚಾರಿ ದಟ್ಟಣೆಯನ್ನು ಕಡಿಮೆ ಮಾಡಬೇಕಾದ್ರೆ ಇಲ್ಲಿ ನಾವು 4 ಪಾಯಿಂಟ್ಗಳು ನೀವು ಗಮನಿಸ್ಬೋದು. ನೋಡಿ, ಇದರಲ್ಲಿ ನೀವು ನೋಡಿದ್ದು ಬರೀ ಒಂದೇ ಸಮಾನಾಂತರವಾದ ರಸ್ತೆ ಇಷ್ಟೇ ಮಾತ್ರ ಇದೆ. ಅದು ಇಲ್ಲಿ ಹಲವಾರು ವಿಭಾಗಗಳಿದೆ. ಇದನ್ನು ಏನು ವಿಭಾಗ ಅಂದರೆ ನೋಡಿ, ಇಲ್ಲಿ ಒಂದು ವಾಹನಗಳು ಹೊರಡುವಂಥ ಜಾಗದಲ್ಲಿ ನಿಮಗೆ 3 ವಿಭಾಗಗಳು ಸಿಗ್ತಾ ಇದೆ. ಮತ್ತು ಈ ಕಡೆಯಿಂದ ಹೋಗುವಂಥ ವಾಹನಕ್ಕೆ ಒಂದೇ ಒಂದು ವಿಭಾಗ ಸಿಗ್ತಾ ಇದೆ. ಮತ್ತು ಜೊತೆಗೆ ಇಲ್ಲಿ ಒಂದು ಸಿಗ್ನಲ್ ಸಿಗ್ತಾ ಇದೆ, ಮತ್ತು ಇದರ ಹಿಂದೆನೂ ಒಂದು ಸಿಗ್ನಲ್ ಸಿಗ್ತಾ ಇದೆ. ಮತ್ತು ಜೊತೆಗೆ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಏನಾಗಿದೆ, ಈ ರಸ್ತೆಯಲ್ಲಿ ಬಲ ತಿರುವು ಅಥವಾ ಎಡ ತಿರುವುಗಳು ತಗೊಳ್ಳೋ ಸಂದರ್ಭದಲ್ಲಿ ಇಲ್ಲಿ ಕಡಿದಾಗಿ ತಿರುವನ್ನು ತಗೊಳ್ಳುವಂಥದ್ದಕ್ಕೆ ಇಲ್ಲಿ ಸುಲಭವಾಗಿ ತಿರುವನ್ನು ತಗೊಳ್ಳುವಂಥ 3 ವಿಭಾಗಗಳನ್ನು ನಾವು ಮಾಡಿದ್ವಿ. 3 ವಿಭಾಗ ಏನಪ್ಪ ಅಂತಂದರೆ ನೋಡಿ, ಯಾವುದೇ ಒಂದು ವಾಹನ ಕಡಿಮೆ ಸಮಯದಲ್ಲಿ ಉದಾಹರಣೆಗೆ 90 ಸೆಕೆಂಡನ್ನು ಒಂದು ಸಿಗ್ನಲಲ್ಲಿ ಬಿಡ್ತಾರೆ ಅಂದ್ಕೊಳ್ಳಿ. ಈಗ 90 ನಿಮಿಷದಲ್ಲಿ 90 ಗಾಡಿಗಳು ಇಲ್ಲಿಂದ ಪಾಸಾಗಿ ತಮ್ಮ ಗಮ್ಯದ ಕಡೆ ಹೋಗ್ತವೆ ಅಂತಂದಾಗ ಇಲ್ಲಿ ನಾವು 3 ವಿಭಾಗಗಳನ್ನು ಮಾಡಿ ಅದೇ 90 ನಿಮಿಷದಲ್ಲಿ 90 ನಿಮಿಷ ಏನಿದೆ ಅದೇ 30 ಸೆಕೆಂಡ್ಗಳಲ್ಲಿ 90 ಗಾಡಿಗಳಿಂದ ಪಾಸಾಗ್ಬಿಡ್ತವೆ. ಇಲ್ಲಿ ನೋಡಿ, ಈಗ 3 ವಿಭಾಗದಲ್ಲಿ ಹೇಗೆ ಅಂದರೆ ವಾಹನಗಳು ಹೇಗೆ ವಿಭಾಗ ಆಗ್ತವೆ, ನಾವಿಲ್ಲಿ ಎಷ್ಟು ಕೇವಲ ಒಂದು 20 ಅಡಿ ಉದ್ದ, ಇಲ್ಲಿ 3 ವಿಷಯಗಳನ್ನು ಮಾಡಬೇಕಾದ್ರೆ 2 ಅಂದರೆ ಚತುಷ್ಪಥ ಅಂದರೆ 6 ಪಥಗಳನ್ನು ನಾವು ಡಿವೈಡ್ ಮಾಡಿದ್ರೆ 2 ವಾಹನ ಯಾವ ಕಡೆ ವಾಹನಗಳು ಹೆಚ್ಚು ಹೋಗ್ತವೋ ಆ ಕಡೆ ಜಾಸ್ತಿ ಅಗಲ ಮಾಡಿ ಇಲ್ಲಿ ಬಿಟ್ಟಾಗ ಏನಾಗ್ತವೆ, ಅದೇ 90 ಸೆಕೆಂಡ್ಗಳಲ್ಲಿ 30 ಸೆಕೆಂಡ್ಗಳಲ್ಲಿ 90 ಗಾಡಿಗಳು ಹೋಗ್ತವೆ. ಅದೇ ನೀವು ಇನ್ನೂ ಹೆಚ್ಚು ದೊಡ್ಡದು ಮಾಡಿಕೊಂಡ್ರೆ ಇದಾಗುತ್ತೆ. ಆವಾಗ ನಿಮಗೆ 90 ಸೆಕೆಂಡ್ಗಳಲ್ಲಿ ಹೋಗ್ತಾ ಇರೋ ಗಾಡಿಗಳಲ್ಲಿ 30 ಸೆಕೆಂಡ್ ಹೋಯ್ತು ಅಂದರೆ ಒಂದು ಕಡೆಯಿಂದ ನಿಮಗೆ 60 ಸೆಕೆಂಡ್ ಉಳ್ಕೋತು, ಈ ಕಡೆಯಿಂದ 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 60 ಸೆಕೆಂಡ್ ಉಳ್ಕೋತು. ಒಟ್ಟಾರೆ ಈ ಸರ್ಕಲಲ್ಲಿ ನಿಮಗೆ 4 ನಿಮಿಷ ಸುಲಭವಾಗಿ ಉಳ್ಕೊಂಡೋಯ್ತು. 4 ನಿಮಿಷ ಉಳ್ಕೊಂಡಾದ್ಮೇಲೆ ಈ ಒಂದು ಪ್ರಕ್ರಿಯೆ ಪ್ರತಿ ಸರ್ಕಲ್ಗಳಲ್ಲೂ ಈ ಪ್ರಕ್ರಿಯೆ ಇರೋದ್ರಿಂದ ನಿಮಗಿವತ್ತು 100 ವೆಹಿಕಲ್ಗಳಲ್ಲಿ ಬಂದು ನಿಂತ್ಕೊಳ್ಳೋ ಜಾಗದಲ್ಲಿ ಕೇವಲ ಪ್ರತಿ ಸಾರಿಗೂ ಇಲ್ಲಿ ಬರೀ 20 ವೆಹಿಕಲ್ಗಳು ಮಾತ್ರ ನಿಂತಿರ್ತವೆ. ಆಗ ನಿಮಗೆ 30 ಸೆಕೆಂಡನ್ನು 20 ಸೆಕೆಂಡ್ ಗಳಿಸ್ಬೋದು, 20 ಸೆಕೆಂಡ್ 15 ಸೆಕೆಂಡ್ ಗಳಿಸ್ಬೋದು. ಮತ್ತು ಜೊತೆಗೆ ವಾಹನಗಳು ವೇಗವಾಗಿ ಹೋಗೋದನ್ನ ತಡೆಗಟ್ಟುವ ವಿಧಾನ ಯಾವುದು? ಸಾಮಾನ್ಯವಾಗಿ ಈಗ ಈ ಪ್ರಕ್ರಿಯೆಯಲ್ಲಿ ಒಂದೇ ಭಾಗ ಇರೋದ್ರಲ್ಲಿ ನೋಡಿ, ಬಲಗಡೆ ಹೋಗೋನು, ನೇರವಾಗಿ ಹೋಗೋನು ಮತ್ತು ಎಡಗಡೆಗೆ ಹೋಗೋನು ಎಲ್ಲನೂ ಬಂದು ಮುಂದೆನೇ ನಿಂತಿರ್ತಾನೆ. ಅವನ ಉದ್ದೇಶ ಬೇಗ ಹೊರಗಡೆ ಹೋಗ್ಬೇಕು ಅನ್ನೋದು. ಆದರೆ ಇಲ್ಲಿ ಪೂರ್ತಿ ಅವನು ಬಂದಂಥವನು ಆ ಮುಂದೆನೇ ಗಾಡಿಗೆ ಬರೋಷ್ಟಕ್ಕೆ ಯಾವ್ಯಾವ ಬಲಗಡೆ ಹೋಗೋನು ಬಲಗಡೆ ವಿಭಾಗದಲ್ಲಿ ನಿಂತ್ಕೋಬೇಕು, ಎಡಗಡೆ ಹೋಗೋನು ಎಡಗಡೆ, ಮಧ್ಯದಲ್ಲಿ ಹೋಗೋನು ಮಧ್ಯದಲ್ಲೇ ನಿಂತ್ಕೋಬೇಕು. ಎಡಗಡೆ ನಿಂತ್ಕೊಂಡಾಗ ಒಬ್ರಿಗೊಬ್ರು ಕತ್ತರಿ ಚಲನೆ ಇಲ್ಲ. ಒಂದೊಂದು ವಾಹನ ಬಲಗಡೆ ತೆಗೆದಾಗ ಇಲ್ಲಿ 50 ವಾಹನಗಳನ್ನು ನಿಧಾನ ಮಾಡ್ತಾನೆ. ಯಾಕಂದರೆ ಅದು ಬಲಗಡೆ ಬಿಡ್ತಾನೆ, ಜಾಗ ಸಿಕ್ಕಲ್ಲ, ಈ ಕಡೆ ಹೋಗಬೇಕು ಆ ಕಡೆ ಹೋಗಬೇಕು ಅಂತ ತಡೀತಾ ಇರ್ತಾನೆ. ಆದರೆ ಯಾವಾಗ ಅವನವನು ಗಮ್ಯದತ್ತಿರ ಹೋಗೋ ಬಾಕ್ಸಲ್ಲಿ ನಿಂತ್ಕೊಂಡಾಗ ನಿಮಗೆ ಇಲ್ಲಿ ಜಂಜಾಟ ಇರಲ್ಲ, ಯಾವುದೇ ಕಾರಣಕ್ಕೂ ಸಮಯ ಅಲ್ಲಿ ವ್ಯರ್ಥ ಆಗಲ್ಲ. ಮತ್ತು ಈಗ ನಿಮಗೆ ಒಂದು ಸಿಗ್ನಲ್ ಇಲ್ಲಿಂದ ಕೊಟ್ಟಂಥ ಸಿಗ್ನಲಿನ ಪಾಸ್ ಆಗ್ತಾನೆ. ಈಗ ಇನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ನೀವು, ಇಲ್ಲಿ ಸಿಗ್ನಲ್ಲು ರೆಡ್ ಬಿದ್ದಿರುತ್ತೆ, ಎಲ್ಲೋ ಇದಾಗಿ ರೆಡ್ ಬಿದ್ದಿರುತ್ತೆ. ಆದರೆ ಇವರೇನು ಮಾಡ್ತಾರೆ, ಹಿಂದ್ಗಡೆ ವೆಹಿಕಲ್ಗಳು ಹಿಂದ್ಗಡೆನೇ ನುಕ್ಕೊಂಡು ಬಂದು ಈ ವೆಹಿಕಲ್ಗಳು ಬರೋಷ್ಟೊತ್ತಿಗೆ ಇವನು ಇಲ್ಲೇ ಇರ್ತಾನೆ. ಇದನ್ನು ತಡೆಗಟ್ಟಬೇಕಾದ್ರೆ ಏನು ಮಾಡಬೇಕಂದ್ರೆ ಈಗಿರುವಂಥ ವಿನ್ಯಾಸದೊಳಗಡೆ
ಹಿಂದ್ಗಡೆ 20 ಅಡಿಗಳ ಹಿಂದೆ ಇನ್ನೊಂದು ಸಿಗ್ನಲನ್ನು, ಒಂದು ಸಿಂಪಲ್ ಸಿಗ್ನಲ್ ಕೊಡಬೇಕು. ಯಾಕಂದರೆ ಈ ಕಡೆಯಿಂದ ಹೊರಡುವಂಥ ಸಂದರ್ಭದಲ್ಲಿ ವಾಹನಗಳು ಇದು ಹೊರಡಕ್ಕೆ ಶುರುವಾಯ್ತು ಅಂದರೆ ಈ ಸಿಗ್ನಲ್ ಬೀಳುತ್ತೆ, ರೆಡ್ ಬೀಳುತ್ತೆ. ಇವನು ಇಲ್ಲಿ ಹಿಂದೆನೇ ಉಳ್ಕೊತಾನವನು. ಮತ್ತು ಈ ಗ್ಯಾಪ್ ಒಳಗಡೆ ಈ ಮಧ್ಯದಲ್ಲಿ ಗ್ಯಾಪ್ ಸಿಕ್ಕಾದಾಗ ಇಲ್ಲಿಂದ ಬರೋ ವಾಹನಗಳಿಗೆ ಈ ವಾಹನಗಳು ಅಡ್ಡ ಬರಲ್ಲ. ನಿಮ್ಗೆ ಅರ್ಥ ಆಯ್ತಲ್ಲ? ಇವಾಗ ಇಲ್ಲಿ ಅವನು ನಿಂತ್ಕೊಬಿಟ್ಟಿದ್ದಾನು. ಎಷ್ಟು ವಾಹನಗಳಿದ್ದೋ ಅಷ್ಟು ವಾಹನಗಳು ಪಾಸ್ ಆಗ್ಬಿಟ್ಟು, ಪಾಸ್ ಆದ ತಕ್ಷಣ ಇವನಿಗೆ ಸಿಗ್ನಲ್ ಬಿಡುತ್ತೆ. ಅವನೇನು ಮಾಡ್ತಾನೆ, ಈ ವೆಹಿಕಲ್ಗಳು ಬರೋಷ್ಟು ಇವನು ಇಲ್ಲಿ ನಿಂತಿರೋನು ಬಂದು ಇಲ್ಲಿ ನಿಂತ್ಕೊಂಡಿರ್ತಾನೆ. ಆವಾಗ ನಿಮ್ಗೆ ಏನಾಗುತ್ತೆ, ವಾಹನಗಳು ಅವನು ಬಂದು ಅಡ್ಡ ಹಾಕ್ಲಿಕ್ಕೆ ಅವಕಾಶ ಆಗಲ್ಲ. ಇದು ಮತ್ತು ಜೊತೆಗೆ ರಸ್ತೆಯ ವಿನ್ಯಾಸದಲ್ಲಿ ಮಧ್ಯದಲ್ಲಿ ಹೋಗುವಂಥ ವಾಹನಗಳು ಮಾತ್ರನೇ ವೃತ್ತಕ್ಕೆ ಬಂದು ಮುಂದೆ ಹೋಗ್ತಾನೆ. ಆದರೆ ಎಡ ಮತ್ತು ಬಲ ಪರಿ ಹೋಗುವಂಥ ವ್ಯಕ್ತಿನು ಮುಂದಕ್ಕೆ ಬರೋಕ್ಕೆ ಮುಂಚೆನೇ ಈಗ ಸರ್ಕಲಿಂದ ಈ ಹಿಂದೆನೇ ನಿಂತು ಪೂರ್ತಿ ವೆಹಿಕಲ್ಗಳು ಹಿಂಗೆ ಪಾಸ್ ಆಗ್ಬೇಕಾದ್ರೆ ಇಲ್ಲೇ ವೆಹಿಕಲ್ಗಳು ಪಾಸ್ ಆಗಬೇಕೀಗ. ಈಗ ಪಾಸ್ ಆದಾಗ ಈ ಮಧ್ಯದಲ್ಲಿರೋ ವೆಹಿಕಲ್ಗಳನ್ನು ಡಿಸ್ಟರ್ಬ್ ಮಾಡಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚು ವಾಹನಗಳು ಸರಾಗವಾಗಿ ಹೇಗೆ ಹೋಗಲಿಕ್ಕೆ ಸಾಧ್ಯ ಅದನ್ನು ನಾವು ಇಲ್ಲಿ ಈ ಒಂದು ವಿನ್ಯಾಸದಲ್ಲಿ ನಿಮ್ಗೆ ಇದು ಮಾಡ್ತೀವಿ. ಮತ್ತು ಇದು ಒಂದು ವಿನ್ಯಾಸ ಆದರೆ ನೋಡಿ, ಇಲ್ಲೊಂದು ಮತ್ತೊಂದು ವಿನ್ಯಾಸ ಇದೆ. ಒಂದು 2 ರಸ್ತೆಗಳು ಮಧ್ಯೆ ಬಂದಂಥ ಸಂದರ್ಭದಲ್ಲಿ ಆಗುವಂಥ ಒಂದು ವಿಭಾಗ ಇದು. ಆದರೆ ನೀವು ಹೆಬ್ಬಾಳ ಜಂಕ್ಷನಿಂದ ಎಕ್ಸ್ಪ್ರೆಸ್ ಹೈವೇಯಿಂದ ಬರ್ತವೆ, ಹೈವೇಯಿಂದ ಬರುವಂಥ ವೆಹಿಕಲ್ಗಳು ಮತ್ತು ಕೊಡಗೇಹಳ್ಳಿ ಕಡೆಗಳಿಂದ ಬರುವಂಥ ವೆಹಿಕಲ್ಗಳು ಎರಡೂ ಕೂಡ ಜೋಡಿಸ್ಕೊಂಡು ಬರ್ತವೆ. ರೆಡಿ? ಈಗ ಬಂದಾಗ ಕೆಳಗಡೆಯಿಂದ ವೆಹಿಕಲ್ ಬರ್ತವೆ, ಆ ಮೇಲ್ಗಡೆ ಇದರಿಂದ ಏರ್ಪೋರ್ಟ್ ಕೆಂಪೇಗೌಡ ಏರ್ಪೋರ್ಟ್ ರೋಡಿಂದನೂ ನೇರವಾಗಿ ಬರ್ತವೆ. ಬಂದಾಗ ಈ ಪಕ್ಕದಲ್ಲಿ ಇವಿರ್ತವೆ, ಮಧ್ಯದಲ್ಲಿ ಇವಿರ್ತವೆ. ಅದರಲ್ಲಿ ನೇರವಾಗಿ ಹೋಗೋ ವಾಹನಗಳು ನೇರವಾಗಿ ಹೋದರೆ, ಯಾವುದು ಕೆಂಪೇಗೌಡ ನಗರದಿಂದ ಕೆಂಪೇಗೌಡ ಏರ್ಪೋರ್ಟಿಂದ ಬರೋ ವಾಹನಗಳು ನೇರವಾಗಿ ಹೆಬ್ಬಾಳ ಬ್ರಿಡ್ಜನ್ನು ಹತ್ತಿ ಹೋಗುವಂಥ ವಾಹನಗಳು ನೇರವಾಗಿ ಹೋದರೆ, ಮತ್ತು ಈ ಎಡಗಡೆ ತಿರುವನ್ನ ತಗೊಳ್ಳುವಂಥ ಯಾವುದು ಈ ಅದು ಹೆಬ್ಬಾಳ ಬ್ರಿಡ್ಜ್ ಇದೆಯಲ್ಲ, ಲೆಫ್ಟ್ ಸೈಡ್ಗೆ ಹೋಗ್ತಾವಲ್ಲ, ಲೆಫ್ಟ್ ಸೈಡ್ ತಗೋತವೆ. ಅದೇ ಕೆಳಗಡೆ ಇರೋ ವಾಹನಗಳು ಯಾವರು ಕೊಡಗೇಹಳ್ಳಿ ಕಡೆಯಿಂದ ಬಂದಂಥ ವಾಹನಗಳು ಬಲಗಡೆಗೆ ಬಂದು ಇವನ ಕತ್ರಿ ರೀತಿ ಎರಡೂ ಕೂಡ ಜಾಯ್ನ್ ಆಗ್ತವೆ. ಈ ಜಾಗದಲ್ಲಿ ನಾವು ಮಾಡಬೇಕಾದೇನಪ್ಪ ಅಂತಂದರೆ ಅದೊಂದು ಮತ್ತು ಅದೊಂದು ಯಾವುದು ಅಲ್ಲಿ ನೋಡಿ ನೋಡಿದ್ದು ಅದು KR ಪುರಂ ಬ್ರಿಡ್ಜ್ ಇದೆಯಲ್ಲ, KR ಪುರಂ ಬ್ರಿಡ್ಜಲ್ಲೂ ಅದೇ ಕೆಲಸ ಆಗ್ತವೆ. KR ಪುರಂ ಬ್ರಿಡ್ಜಲ್ಲಿ ಹೊಸಕೋಟೆ ಮಾರ್ಗವಾಗಿ ಹೊಸಕೋಟೆಯಿಂದ ಬಂದಂಥ ವಾಹನಗಳು ಹ್ಯಾಂಗಿಂಗ್ ಬ್ರಿಡ್ಜಿಂದ ಬರುವಂಥ ವಾಹನಗಳು ಕೆಳಗಡೆ ಇರ್ತವೆ. ಮತ್ತು ಈ ಮಾರತಳ್ಳಿ ಕಡೆಯಿಂದ ಬರುವಂಥ ವಾಹನಗಳು ಎಡಗಡೆಯಿಂದ ಬಂದು ಜೊತೆ ಸೇರ್ಕೋತವೆ. ಆವಾಗ ಹೆಬ್ಬಾಳ ಬ್ರಿಡ್ಜ್ ಕಡೆ ಹೋಗುವಂಥ ವಾಹನಗಳು ನೇರವಾಗಿ ಹೊಸಕೋಟೆಯಿಂದ ಬರುವಂಥ ವಾಹನಗಳು ಹ್ಯಾಂಗಿಂಗ್ ಬ್ರಿಡ್ಜಿಂದ ಬರುವಂಥ ವಾಹನ ನೇರವಾಗಿ ಹೋಗ್ಬೋದು. ಆದರೆ ಹಲಸೂರು ಕಡೆ ಹೋಗುವಂಥ ವಾಹನಗಳು ಎಡಗಡೆ ತಗೋತವೆ. ಇದೇ ಸಮಯದಲ್ಲಿ ಮಾರತಳ್ಳಿ ಕಡೆಯಿಂದ ಬಂದಂಥ ವಾಹನಗಳು ಹೆಬ್ಬಾಳ ಬ್ರಿಡ್ಜ್ ಕಡೆ ಹೋಗಬೇಕಾದಾಗ ಬಲಗಡೆ ತಗೋಬೇಕು, ಮತ್ತು ನೇರವಾಗಿ ಇದ್ರ ಕಡೆ ಹೋಗ್ತವೆ. ಅದ್ರ ಜೊತೆಗೆ ಅಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ ಬಸ್ಸುಗಳು ಕೂಡ ಎಲ್ಲ ಬಸ್ಗಳು ಎಡಗಡೆ ಮತ್ತು ಬಲಗಡೆ ಹೋಗಲಿಕ್ಕೆ ಪ್ರಯತ್ನ ಪಡ್ತವೆ. ಈ ಒಂದು ಜಂಕ್ಷನಲ್ಲಿ ನಾವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ನಿಮಗೆ ಒಂದಷ್ಟು ಅರ್ಥ ಆಯಿತು ಅನ್ಸುತ್ತಲ್ಲ ಸರ್. ಈಗ ನಾವು ನಿಮಗೆ ಇದನ್ನು ರೂಢಿ ಮಾಡಬೇಕಾದಾಗ ಇಲ್ಲಿ ನಾನೇನು ತೋರಿಸ್ನಲ್ಲ ನಿಮಗೆಲ್ಲ ಏನೇನು ಮಾಡಬೇಕು ಅಂತ, ಅದನ್ನು ನಿಮಗೆ ನಮ್ಮ ಮಾರ್ಕೆಟ್ ಇದೆಯಲ್ಲ KR ಪುರಂ ಪುರಮಲ್ಲಿ ಮಾರ್ಕೆಟಲ್ಲಿ ಹೇಗೆ ಬದಲಾಯಿಸೋಕ್ಕೆ ಸಾಧ್ಯ ವೇಗವಾಗಿ ವಾಹನಗಳನ್ನು ಬರೀ 3 ದಿನದಲ್ಲಿ KR ಸಿಟಿ ಇದು ಯಾವ್ದಾದ್ರು KR ಮಾರ್ಕೆಟ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತ. ಇದು ನಿಮ್ಗೆ ಒಂದಷ್ಟು ಅರ್ಥ ಆಯಿತಾ? ನಿಮ್ಗೆ ಇನ್ನೇನೋ ಪ್ರಶ್ನೆಗಳು? ಈಗ ನಾನು ಹೇಳಿದಂಥ ಪಾಯಿಂಟ್ ಅರ್ಥ ಆಯ್ತಾ ಮೇಡಮ್? ಇದನ್ನು ನಿಮ್ಗೆ ಅಲ್ಲಿ ಉದಾಹರಣೆ ಕೊಡ್ತೀನಿ, ಯಾವುದು ನಮ್ಮ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮಗೆ. ಇದು ಎತ್ತಿಲ್ಲ ಸರ್ ಇತ್ತಾ? ಮತ್ತು ಈ ರೀತಿ ನಾವು ರಸ್ತೆಗಳನ್ನು ವಿಭಾಗ ಮಾಡುವಂಥ ಸಂದರ್ಭದಲ್ಲಿ ರಸ್ತೆಗಳ ವಿಭಾಗಗಳನ್ನು ಮಾಡೋ ಸರ್, ಇದು ನಮ್ಮ ಸಿಟಿ ಮಾರ್ಕೆಟು ಈ ಕಡೆ ತಿರುಗಿಸ್ತಾ ಈ ಕಡೆ ತಿರುಗಿಸ್ಲಾ, ಮೈಸೂರು ರೋಡ್ ಕಡೆಯಿಂದ ಇದು ಮೈಸೂರು ರೋಡ್ ಕಡೆಯಿಂದ ನಮ್ಮ ಟೌನಲ್ಲಿ ಕಡೆ ಹೋಗುವಂಥ ಫ್ಲೈಓವರ್ ಇದು. ನಿಮಗೆ ಇದು ಅರ್ಥ ಆಗ್ತಾ ಇದೆ ಅಲ್ಲದು? ಹೀಗೆ ಇರಲ್ಲ ಬಟ್ ಇದು ನೋಡಿ, ಇದು ಮೈಸೂರು ರೋಡ್ ಕಡೆಯಿಂದ ಬಂದಂಥ ಫ್ಲೈಓವರ್ ಮೇಲಿಂದ ಬಂದಂಥ ವಾಹನಗಳು ಇದು ಸಿಟಿ ಮಾರ್ಕೆಟ್ಗೆ ಇಳಿಯುವಂಥದ್ದು. ಇದು ಈ ಕಡೆಯಿಂದ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆ ಮುಂಭಾಗದಿಂದ ಬಂದಂಥ ವಾಹನ ಲೆಫ್ಟ್ ತಗೊಂಡು ಇಲ್ಲಿ ಹತ್ತುವಂಥದ್ದು. ಈಗಿರುವಂಥ ವ್ಯವಸ್ಥೆ ಹೇಗಿದೆ ನೋಡಿ, ನಿಮ್ಗೆ ಇದು ಪೂರ್ತಿ ಡಿವೈಡರ್ ಕ್ಲೋಸ್ ಆಗಿದೆ, ಗಮನಿಸ್ಕೊಳ್ಳಿ ನೋಡಿ. ಈಗಿರುವಂಥ ವಿನ್ಯಾಸ ಏನಪ್ಪ ಅಂದರೆ, ಈ ಡಿವೈಡರ್ ಇಲ್ಲಿ ಕ್ಲೋಸ್ ಆಗಿದೆ ಮತ್ತು ಈ ಡಿವೈಡರ್ ಇದು ಮಧ್ಯ ಸೆಂಟ್ರ್ ಪಾಯಿಂಟ್ ಇದನ್ನ ಗಮನಿಸ್ಕೊಳ್ಳಿ, ಇದು ಸೆಂಟ್ರ್ ಪಾಯಿಂಟ್ ಇದು ಡಿವೈಡರ್ ಪೂರ್ತಿ ಕ್ಲೋಸ್ ಇದೆ. ಮತ್ತು ಈ ಜಾಗದಲ್ಲಿ ಬಂದಂಥ ಎಡಗಡೆ ಜಾಗದಲ್ಲಿ ಇಲ್ಲೆಲ್ಲ ಇದು ಬಟ್ಟೆ ಅಂಗಡಿಗಳು ಅವೆಲ್ಲ ಇದೆ. ಅದು ವಿಕ್ಟೋರಿಯಾ ಹಾಸ್ಪಿಟ್ಲು ಭಾಗದಲ್ಲಿ ಬಟ್ಟೆ ಅಂಗಡಿಗಳಿದೆ. ಎಡಗಡೆ ತಿರುವಲ್ಲಿ ಒಳಗಡೆಯಿಂದ ಕೆಳಮಾರದಿಂದ ಬರ್ತಲ್ಲ ವೆಹಿಕಲ್ಲು, ಇವು ಇಲ್ಲಿದೆ. ಈ ಮೈಕ್ಗಳಿದೆಯಲ್ಲ, ಈಗ ಅರ್ಥ ಆಗುತ್ತೆ ಅನ್ಸ ಸರ್. ಈಗ ಕರೆಕ್ಟ್ ಸರ್. ಇಲ್ಲಿ ಸ್ವಲ್ಪ ಮುಂದೆ ಈಗ ಓಕೆ ಸರ್. ನೋಡಿ, ಈಗ
ಇದು ವಿಕ್ಟೋರಿಯಾ ಆಸ್ಪತ್ರೆ ಕಡೆಯಿಂದ ಬರುವಂಥ ವೆಹಿಕಲ್. ಇಲ್ಲಿ ನಾವೊಂದು ಓಪನ್ ಮಾಡಿದ್ವಿ ನೋಡಿ, ಇದು ವಿಕ್ಟೋರಿಯಾ ಆಸ್ಪತ್ರೆ ಕಾಂಪೌಂಡ್ ಇದು. ಈ ಕಾಂಪೌಂಡ್ ಓಪನ್ ಮಾಡಿದ್ದೀವಿ ಇಲ್ಲಿ. ಈಗ ನೀವು ನೋಡಿರುವಂಥ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ಸಂಪೂರ್ಣವಾಗಿ ಇದು ಯಾವುದೂ ಡಿವೈಡರ್ ಇಲ್ಲ. ನೀವು ಗಮನಿಸಿದಿರಲ್ಲ, ಇದು ಪೂರ್ತಿ ಯಾವ ರೋಡಲ್ಲೂ ಡಿವೈಡರ್ ಇಲ್ಲ, ಮಧ್ಯದಲ್ಲಿ ಇಷ್ಟು 3 ವಿಭಾಗ ಇಲ್ಲ. ಮತ್ತು ಇದು ಸೆಂಟ್ರ್ ಪಾಯಿಂಟ್, ಇಲ್ಲಿಂದ ನೇರವಾಗಿ ಹೋದರೆ ಅವಿನ್ಯೂ ರಸ್ತೆ ಕಡೆ ಹೋಗುತ್ತೆ. ಇದು ಪೂರ್ತಿ ನೇರವಾಗಿ ಹೋದರೆ ರೈಟು ಟೌನ್ ಹಾಲ್ ಕಡೆ ಹೋಗುತ್ತೆ. ಇದು ಕಲಾಸಿಪಾಳ್ಯ ಕಡೆ ಹೋಗುವಂಥ ಬಸ್ ನಿಲ್ದಾಣ ಇದೆ. ಬಂದು ನೀವು ಟೌನ್ ಹಾಲ್ ಕಡೆಯಿಂದ ಬರ್ತಾ ಇದ್ದಂಗೆ ಲೆಫ್ಟಲ್ಲಿ ಇದೆ. ಮತ್ತು ಈ ಕಡೆ ಹೋದರೆ ಮಸೀದಿ ಕಡೆ ಹೋಗಿ ಆ ದಾಟಿ ಮತ್ತೆ ಟೌನ್ ಹಾಲ್ ಕಡೆ ಹೋಗುವಂಥ ರೋಡ್ ಇದೆ. ಇದು ವಿನ್ಯಾಸ ಇದೆ. ಈ ವಿನ್ಯಾಸದಲ್ಲಿ ಈಗಿರುವಂಥ ವಿನ್ಯಾಸ ಏನಿದೆ ಇದು ಪೂರ್ತಿ ಕ್ಲೋಸ್ ಇದೆ. ನಾವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಇಲ್ಲಿ ವಾಹನಗಳನ್ನು ವೇಗವಾಗಿ ಸರಾಗವಾಗಿ ಕೇವಲ ಕೆಲವೇ 30 ಸೆಕೆಂಡ್ಗಳಲ್ಲಿ ಅಷ್ಟೊಂದು ಟ್ರಾಫಿಕ್ ಇರುವಂಥ ಜಾಗದಲ್ಲಿ 30 ಸೆಕೆಂಡ್ಗಳಲ್ಲಿ ಒಂದೊಂದು ಕಡೆ ಇರುವಂಥ ವಾಹನಗಳು ಸರಳವಾಗಿ ಹೋಗಲಿಕ್ಕೆ ಹೇಗೆ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ಮುಖ್ಯವಾಗಿ ತೋರಿಸಿದ್ವಿ. ಮುಖ್ಯ ಏನಪ್ಪ ಅಂತಂದರೆ ಇಲ್ಲಿ ವಿಷಯ, ನಮಗೆ ಯಾವುದೇ ಒಂದು ವಾಹನಗಳು ಬಲ ಮತ್ತು ಎಡ ತಿರುವನ್ನ ತಗೊಳ್ಳೋಂಥ ವಾಹನಗಳಿಗೆ ವಿಶಾಲವಾದ ಜಾಗ ಇರಬೇಕು. ನೀವು ಕಡಿದಾಗಿ ಇವಾಗ ನೋಡಿ ಈ ರೀತಿ ಇದ್ದಂಥದ್ರಲ್ಲಿ ನೀವು ಬಲ ತಿರುವನ್ನ ತಗೋಬೇಕಾದ್ರೆ ಅವನು ಮುಂದಕ್ಕೆ ಬಂದರೂ ಮುಖ್ಯ ರಸ್ತೆಗೆ ಇಲ್ಲಿ ಬಂದು ಅವನು ಇಲ್ಲಿಂದ ಇಲ್ಲಿಗೆ ಎಂಡಾಗಿ ಅವನು ಗಾಡಿ ರೈಟ್ ತೆಗಿತಾನೆ ನೋಡಿ, ಇಲ್ಲಿ ಬಂದು ಇಲ್ಲಿ ತೆಗಿತಾನೆ. ಅವಾಗ ಏನಾಗುತ್ತೆ, ಅವನು ಈ ಮಧ್ಯದನ್ನು ಈ ಸೆಂಟ್ರಲ್ ಬರ್ತಾನಲ್ಲ ಅವನನ್ನು ಕೂಡ ತಡೀತಾರೆ ಅದೇ ನೀವು ಈ ಜಾಗ ಕಟ್ಟಾಗಿ ಇವನ್ನ ಡಿಸ್ಟರ್ಬೇ ಮಾಡದೆ ಇಲ್ಲಿಂದ ಕಟ್ಟಾಗೋಷ್ಟಕ್ಕೆ ಆರಾಮಾಗಿ ಅವನು ಪಾಸ್ ಆಗಿಬಿಡ್ತಾನೆ. ಎಡಗಡೆ ಅವನು ಅಷ್ಟೇ, ಇಲ್ಲಿಂದ ವಾಹನ ಹಿಂಗೆ ಕಟ್ಟಾದಾಗ ಸುಲಭವಾಗಿ ಅವನು ಏನು ಮಾಡ್ತಾನೆ, ಯಾವ ಮಧ್ಯದಲ್ಲಿ ಹೋಗುವಂಥ ವಾಹನ ತಡೆಗಟ್ಟತಾನೆ, ಅವನು ಹೊಟ್ಟೋಗ್ತಾನೆ. ಈಗ ಏನಾಗಿದೆ ನಮಗೆ ಸಮಸ್ಯೆ ಏನಪ್ಪ ಅಂದರೆ, ಈಗ ಮುಖ್ಯವಾಗಿ ನಮ್ಮ ಎಲ್ಲ ಕಡೆ ಮುಖ್ಯ ರಸ್ತೆಗಳಲ್ಲಿ ಮೆಟ್ರೋ ಮತ್ತು ಜೊತೆಗೆ ಫ್ಲೈಓವರ್ಗಳು ಬಂದ್ಬಿಟ್ಟಿದೆ. ಆ ಫ್ಲೈಓವರ್ಗಳು ಬಂದಿರೋ ಹೊಸೂರು ರೋಡಲ್ಲಿ ಇದೇ ಸಮಸ್ಯೆ ಆಗ್ತಿರೋದು. ಈ ಬಲ ಮತ್ತು ಎಡ ತಿರುವನ್ನು ತಗೊಳ್ಳೋ ಸಂದರ್ಭ ಏನಾಗ್ತವೆ, ಎಲ್ಲ ಫ್ಲೈಓವರ್ಗಳು ಎಲ್ಲ ಬ್ರಿಡ್ಜ್ಗಳು ಬಂದ್ಬಿಟ್ಟಿದೆ, ಕಂಬಗಳು. ಈಗೇನಾಗಿದೆ, ಇಲ್ಲಿ ಬಂದು ಅವನು ರೈಟನ್ನು ಇಲ್ಲಿ ಬಂದು ರೈಟ್ ತೆಗಿಬೇಕಾದ್ರೆ ಈ ಜಾಗಕ್ಕೆ ಬಂದು ರೈಟ್ ತೆಗಿತಾವನು. ಈ ಜಾಗಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಇಲ್ಲಿ ನೋಡಿ, ಸಿಂಪಲ್ ಲಾಜಿಕ್ಕು. ಈಗ ಸರ್ ಇದು ಟೌನ್ ಹಾಲ್ ಕಡೆಯಿಂದ ಬಂದಂಥ ವಾಹನ, ಇವೆಲ್ಲ ಟೌನ್ ಹಾಲ್ ಕಡೆ ಬಂದಂಥ ವಾಹನಗಳು. ಇಲ್ಲಿ ನಾವು 2 ವಿಭಾಗ ಮಾಡಿದ್ವಿ. 2 ವಿಭಾಗದಲ್ಲಿ ಈಗ ನಮಗೆ ಸರಳವಾಗಿ ಸುಲಭವಾಗಿ ವಾಹನಗಳು ಬೇಗ ಹೋಗಬೇಕಾದಾಗ ಈ ನೇರವಾಗಿ ಹೋಗೋ ವಾಹನಗಳು ಮಾತ್ರ ನೇರವಾಗಿ ಬಂದು ಇಲ್ಲಿ ನಿಂತ್ಕೋಬೇಕು. ಯಾವುದೋ ಈ ಬ್ರಿಡ್ಜ್ ಮೇಲೆ ಹತ್ತು ಹೋಗುವಂಥ ವಾಹನಗಳು ಮತ್ತು ಚಾಮರಾಜಪೇಟೆ ಕಡೆ ಕೆಳಗಡೆಯಿಂದ ಹೋಗುವಂಥ ವಾಹನಗಳು ನೋಡಿ, ಈ ಬಲಗಡೆ ಇರುವಂಥ ವಾಹನಗಳು ಚಾಮರಾಜಪೇಟೆ ಕೆಳಗಡೆ ಹೋಗಬೇಕಿವು. ಈ ನೇರವಾಗಿ ಬ್ರಿಡ್ಜನ್ನು ಹತ್ತಿ ಹೋಗುವಂಥ ವಾಹನಗಳು ನೇರವಾಗಿ ಹೋಗಬೇಕು. ಈ ಎಡಭಾಗದಲ್ಲಿ ಬಂದಂಥ ಆಟೋಗಳು ಇಲ್ಲಿ ನಿಂತು ಜನ ನಿಲ್ಲಿಸಿ ಇಲ್ಲಿ ನಿಂತ್ಕೋಬಾರ್ದು, ಅವರು ಮುಂದೆ ಪಾಸಾಗಿ ಈ ರಸ್ತೆ ದಾಟ್ಕೊಬಂದು ಈ ಜಾಗದಲ್ಲಿ ನಮಗೆ ಆಟೋ ಸ್ಟ್ಯಾಂಡ್ ಕೊಡಬೇಕು. ಯಾಕಂದರೆ ಇದು ಮಾರ್ಕೆಟ್ ಪ್ರದೇಶ ಆಗಿರೋದ್ರಿಂದ ನೀವು ಆಟೋದವ್ರಿಗೆ ನಿಲ್ಲಿಕ್ಕೆ ಅವಕಾಶ ಕೊಡದೆ ಅವ್ರನ್ನ ನೀವು ಟ್ರಾಫಿಕ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ನಮಗೆ ಅವಕಾಶ ಇದೆ ಇದು, ಮತ್ತು ಈ ಎಲ್ಲ ಜಾಗನೂ ಕೂಡ ಸರ್ಕಾರಿ ಜಾಗ ಇದೆ. ಯಾವುದೇ ಜಾಗವನ್ನು ಯಾವುದು ಅಕ್ವೈರ್ ಮಾಡ್ಕೊಳ್ಳೋಂಗಿಲ್ಲ, ಖಾಸಗಿಯವರಿಗೆ ದುಡ್ಡು ಕೊಡೋಂಗಿಲ್ಲ, ಎಲ್ಲ ರೆಡಿ ಇದೆ. 3 ದಿನದಲ್ಲಿ ಆ ಸ್ಪಾಟಲ್ಲಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಬಲ್ಲೆ. 3 ದಿನದಲ್ಲಿ, ಅದು ಕೂಡ ಕೆಲವು ಗಂಟೆಗಳಲ್ಲಿ ಇವೆಲ್ಲ ಕ್ಲಿಯರ್ ಮಾಡೋದು. ನೋಡಿ, ಈಗ ಮಾಡಬೇಕಾದ ಕೆಲಸ, ಈ ನೇರವಾಗಿ ಹೋಗುವಂಥ ವಾಹನಗಳನ್ನು ಈ ಜಾಗದಲ್ಲಿ ಬಿಟ್ಟು ಈ ಮುಂದೆನೇ ನೋಡಿ, ಇಲ್ಲೊಂದು ಬಸ್ ಸ್ಟ್ಯಾಂಡ್ ಇದೆ ಈ ಕಡೆ, ನಿಮ್ಗೆ ಗೊತ್ತಲ್ಲ, ಶಿವಾಜಿನಗರ ಕಡೆ ಹೋಗುವಂಥ ಬಸ್ ಸ್ಟ್ಯಾಂಡ್ ಈ ಬಲಗಡೆ ಇದೆ. ಇಲ್ಲಿ ಬಂದಂಥ ವಾಹನಗಳು ಈ ಜಾಗದಲ್ಲಿ ಡಿವೈಡರ್ ಕಟ್ ಮಾಡಿ ಬಲಗಡೆಗೆ ಇಲ್ಲಿಂದ ಟೌನ್ ಹಾಲ್ ಕಡೆಯಿಂದ ಬಂದಂಥ ವಾಹನಗಳು ಅವಿನ್ಯೂ ರಸ್ತೆ ಮತ್ತೆ ಜೊತೆಗೆ ವಾಪಸ್ ಟೌನ್ ಹಾಲ್ ಕಡೆ ಹೋಗುವಂಥ ವಾಹನಗಳು ಈ ಜಾಗದಲ್ಲಿ ವಾಪಸ್ ಈಗ ಬಂದು ಈ ಜಾಗದಲ್ಲಿ ನಿಂತ್ಕೊಳ್ಳೋದು. ಈ ಸಿಗ್ನಲ್ ಬಿಟ್ಟ ತಕ್ಷಣ ನೇರವಾಗಿರೋ ವಾಹನಗಳು ನೇರವಾಗಿ ಸ್ಪೀಡಾಗಿ ಹೋಗ್ತವೆ. ಈಗ ಆಲ್ರೆಡಿ ಬಲಗಡೆ ಹೋಗೋ ವಾಹನಗಳು ಬಲಗಡೆ ಹೋಗ್ತವೆ. ಆವಾಗ ಇದರ ಸಮಯ ಈಗ 3 ನಿಮಿಷದಲ್ಲಿ ಹೋಗೋ ವಾಹನಗಳು 30 ಸೆಕೆಂಡ್ ಪಾಸ್ ಆಗುತ್ತವೆ. ಇಲ್ಲಿ 30 ಸೆಕೆಂಡಲ್ಲಿ ಪಾಸ್ ಆಯ್ತಂದರೆ ಇಲ್ಲಿ ನೋಡಿ, ಈ ವಿಷಯ ನೋಡಿ. ಈಗ ಇಲ್ಲಿ ನಮಗೆ ತೊಂದರೆ ಆಗ್ತಾ ಇರೋದು ಏನಪ್ಪ ಅಂದರೆ, KR ಮಾರ್ಕೆಟ್ ಹತ್ರ ಈ ಬಸ್ಗಳೆಲ್ಲ BMTC ಬಸ್ಗಳೆಲ್ಲ ಬಂದು ಇಲ್ಲಿ ಸ್ಟ್ರಕ್ ಆಗಿಬಿಡ್ತವೆ. ಈ ಮುಂದೆ ಇರೋ ಜಾಗದಲ್ಲಿ ಆಟೋ ಡ್ರೈವರ್ಗಳೆಲ್ಲ ನಿಂತ್ಕೊಂಡು ತಡೀತಾ ಇರ್ತಾರೆ. ಅವ್ರು ಪ್ರತ್ಯೇಕವಾಗಿ ಆಟೋ ಸ್ಟ್ಯಾಂಡ್ ಇಲ್ಲಿ ಕೊಡ್ತೀವಿ. ಇಲ್ಲಿ ಏನು ಬದಲಾವಣೆ ಇದೆ, ಇದು 3 ಭಾಗದಲ್ಲಿ ಎಡಗಡೆ ಬಂದಂಥ ವಾಹನಗಳು ಈಗೇನಾಗ್ತವೆ, ಮುಖ್ಯ ರಸ್ತೆಗೆ ಬಂದು ಮುಖ್ಯ ರಸ್ತೆಯಿಂದ BMTC ಬಸ್ಗಳೆಲ್ಲ ಕೆಳಗಡೆ ಹೋಗ್ತವೆ, ಮೇಲ್ಗಡೆ ಹೋಗ್ತವೆ. ಈಗ ನಾವೇನು ಮಾಡ್ತಾಯಿದ್ವಿ, ಇಲ್ಲಿ ಬಟ್ಟೆ ಅಂಗಡಿಗಳೆಲ್ಲ ಹಾಕೊಂಡಿದ್ರಲ್ಲ ಫುಟ್ಪಾತಲ್ಲಿ, ಆ ಫುಟ್ಪಾತ್ ಬಟ್ಟೆ ಅಂಗಡಿಗಳ ಜಾಗವನ್ನು ಒಂದಿಷ್ಟು ಜಾಗ, ಒಂದು 30 ಅಡಿಗಳಷ್ಟು ಜಾಗ ಕಟ್ ಮಾಡಿ ಇವು ಎಡಗಡೆನೇ ವಿಕ್ಟೋರಿಯಾ ಆಸ್ಪತ್ರೆ ಕಾಂಪೌಂಡಲ್ಲಿ ಎಡಗಡೆಗೆ ಹೋಗುವಂಥ ಬಸ್ಗಳಿರ್ಬೋದು, ಬಸ್ಗಳೆಲ್ಲ ಪೂರ್ತಿ ಇಲ್ಲಿ ಬಸ್ ಸ್ಟ್ಯಾಂಡನ್ನು ಮಾಡಿ ಇಲ್ಲಿ ಬಿಟ್ಟಾಗ ಈ ವಾಹನಗಳು ಈ ರಸ್ತೆಯಲ್ಲಿ ಅವು ಹೆಚ್ಚು ನಿಲ್ಲಲ್ಲ. ನೇರವಾಗಿ ಹೋಗೋ ವಾಹನಗಳಲ್ಲಿ ನೋಡಿ, ಇಲ್ಲಿ 3 ಭಾಗ ಮಾಡಿದ್ದು ನೋಡಿ. ಒಂದು ನೇರವಾಗಿ ಅವಿನ್ಯೂ ರಸ್ತೆ ಕಡೆ ಹೋಗುವಂಥ ವಿಭಾಗ, ಒಂದು ಎಡಗಡೆ ಹೋಗಿ ಬಸ್ಗಳು ಹೋಗುವಂಥ ವಿಭಾಗ,
ಈ ಮಧ್ಯದಲ್ಲಿರೋ ವಾಹನ ಈ ವಿಭಾಗ ಬಂದು ಟೌನ್ ಹಾಲ್ ಕಡೆ ನೇರವಾಗಿ ಟೌನ್ ಹಾಲ್ ಕಡೆಗೆ ಹೋಗುವಂಥ ವಾಹನ. ಮತ್ತು ಇದು ನೋಡಿ, ಈ ಜಾಗದಲ್ಲಿ ವಿಶಾಲವಾದ ಜಾಗ ಇದೆ ನಮಗೆ. ಈ ಅಪ್ಸರಾ ಥಿಯೇಟ್ರು ಅದೆಲ್ಲ ಇದೆಲ್ಲ ಚಪ್ಪಲಿ ಅಂಗಡಿಗಳೆಲ್ಲ ಇಟ್ಕೊಂಡಿದ್ದಾರೆ. ಆ ಜಾಗದಲ್ಲಿ ಅದು ಸರ್ಕಾರಿ ಜಾಗನೇ, ಅಲ್ಲೂ ಬೇಕಾದ್ರೆ ವಿಶಾಲ ಜಾಗ ಇದೆ. ಅಲ್ಲಿ ನಾವು ರಸ್ತೆಯನ್ನು ಅಗಲ ಮಾಡಿ ಇಲ್ಲಿ ಬಲಗಡೆಗೆ ಕಲಾಸಿಪಾಳ್ಯ ಕಡೆ ಹೋಗುವಂಥ ವಾಹನಗಳು ಇಲ್ಲಿ ಪೂರ್ತಿ ಸುಲಭವಾಗಿ ಹೋಗ್ಬೋದು. ಈ ಜಾಗದಲ್ಲಿ ಸೆಂಟ್ರ್ ಇದೆ ಪೂರ್ತಿ, ಇದೆಲ್ಲ ನಮ್ಮ ರಸ್ತೆ, ಅಷ್ಟು ರಸ್ತೆಯನ್ನು ಕೂಡ ಮುಂದೆ ಅವಿನ್ಯೂ ರಸ್ತೆ ಮತ್ತು ಟೌನಲ್ ಕಡೆ ಹೋಗೋ ಥರ ಮಾಡಿ ಇದನ್ನು ಕಟ್ ಮಾಡಿ ಈ ಕಡೆ ಎಡ ಮತ್ತು ಬಲ ಹೋಗೋ ವಾಹನಗಳು ತುಂಬ ಕಡಿಮೆ ಇರೋದ್ರಿಂದ ಇದನ್ನು ಕಟ್ ಮಾಡಿದಾಗ ಇಲ್ಲಿ ವಾಹನಗಳು ಕೇವಲ 30 ಸೆಕೆಂಡಲ್ಲಿ ಯಾವುದೇ ತಡೆ ಇಲ್ಲದೆ ನೇರವಾಗಿ ಹೋಗ್ತವೆ. ಇದೊಂದು. ಆಮೇಲೆ ನೋಡಿ, ಇಲ್ಲೂ ಒಂದು ಪಾಯಿಂಟ್ ಇದೆ ನೋಡಿ, ಈ ಕಡೆ ಗಮನಿಸಿದ್ದೀರಾ? ಈಗ ನಮ್ಮ ಚಾಮರಾಜಪೇಟೆ ಕಡೆಯಿಂದ ರಾಯನ್ ಸರ್ಕಲ್, ಯಾವ ಸರ್ಕಲ್ ಅದು, ಚಾಮರಾಜಪೇಟೆ ಕೆಳಗಡೆಯಿಂದ ನಾವು ಮೈಸೂರು ರೋಡ್ ಕಡೆಯಿಂದ ಇದು ಮೇಲಿಂದ ಬರ್ತವೆ ವಾಹನಗಳು, ಇಲ್ಲಿ ಕೆಳಗಡೆಯಿಂದ ಬರ್ತಾ ವಾಹನಗಳು. ಈ ವಾಹನಗಳು ಇಲ್ಲಿಂದ ಬರ್ತಾವೆ ನೋಡಿ, ಇಲ್ಲಿ ಬರ್ತಾವೆ ರೀ, ಈ ಕಡೆ ಗಮನಿಸಿ. ನೋಡಿ, ಇಲ್ಲಿ ಬರ್ತವೆ ವಾಹನಗಳು, ಇಲ್ಲಿ ಡಿವೈಡರ್ ಇಲ್ಲ. ಇದು ಇವಾಗ ನಮಗೆ ಓಪನ್ ಇಲ್ಲ. ಇದು ಓಪನ್ ಇಲ್ಲದೆ ಇರೋದ್ರಿಂದ ಏನು ಮಾಡ್ತವೆ, ಇವು ಸರ್ಕಲ್ ಒಳಗಡೆ ಬಂದು ಮತ್ತೆ ವಾಪಸ್ಸು ರಿಟರ್ನ್ ತಗೊಂಡು ವಾಪಸ್ ಹೋಗುವಂಥ ವಾಹನಗಳು. ಯಾಕೆ ತರಕಾರಿ ಅಂಗಡಿಗಳಲ್ಲಿ ತರಕಾರಿ ತಗೊಂಡವರು ಇವರು ಗಾಡಿಗಳೆಲ್ಲ ಬರೋರು ಇವ್ರು ಏನು ಮಾಡ್ತೀವಿ, ಮಾರ್ಕೆಟ್ ಕಡೆಯಿಂದ ಹೊರಗಡೆ ಬಂದು ಇಲ್ಲಿಂದ ಬಂದು ಈಗ ಕಡಿದಾಗಿರೋ ಜಾಗದಲ್ಲಿ ಕಟ್ಟೋಡ್ದು, ಅದ್ರ ಮಧ್ಯದಲ್ಲಿ ಟೌನಲ್ ಕಡೆ ಹೋಗೋ ವಾಹನಗಳು, ಅದ್ರ ಮಧ್ಯದಲ್ಲಿ ಇದಕ್ಕೆ ಕಲಾಸಿಪಾಳ್ಯಕ್ಕೆ ಹೋಗೋ ವಾಹನಗಳು ಎಲ್ಲವೂ ಕೂಡ ಒಂದೇ ಕಡೆ ಒಂದು ತಗಲಾಕೊಂಡ್ಬಿಡ್ತವೆ. ಈಗ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಯಾವಾಗ ಬಲಭಾಗದಲ್ಲಿ ವಿಶಾಲವಾದ ಜಾಗ ಇದ್ದಾಗ ವಾಹನಗಳು ಸರಳದಲ್ಲಿ ನೋಡಿ ಈ ಜಾಗನ ಕಟ್ ಮಾಡಿದ್ವಿ. ಈಗ ಈ ಕಡೆ ವಾಪಸ್ ಹೋಗುವಂಥ ವಾಹನಗಳು ಇಲ್ಲೇ ಹೋಗ್ತವೆ, ಮತ್ತು ಇಲ್ಲಿ ಕಲಾಸಿಪಾಳ್ಯಕ್ಕೆ ಹೋಗೋ ವಾಹನಗಳು 2 ವಿಭಾಗ ಇದೆ. ಮೊದಲ ಭಾಗದಲ್ಲಿ ಬಂದು ಕೆಳಗಡೆ ಬಂದು ಈ ಲೆಫ್ಟ್ ಯೂ ಟರ್ನ್ ತಗೊಂಡು ಹೋಗೋ ಇಲ್ಲಿ ಸುಲಭವಾಗಿ ಹೋಗ್ತವೆ. ಈ ಬಲಗಡೆ ಕಲಾಸಿಪಾಳ್ಯ ಕಡೆ ಹೋಗೋ ವಾಹನಗಳು ಸುಲಭವಾಗಿ ಇಲ್ಲಿ ಪಾಸ್ ಆಗ್ಬಿಡ್ತವೆ. ಮತ್ತು ಇಲ್ಲಿ ಬರಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಉದ್ಭವ ಗಣಪತಿ ದೇವಸ್ಥಾನ ಇದೆ, ನೀವೆಲ್ಲ ಗಮನಿಸಿದಿರೋ ಏನೋ ಗೊತ್ತಿಲ್ಲ. ಈ ಉದ್ಭವ ಗಣಪತಿ ಜಾಗದಲ್ಲಿ ಮಧ್ಯದಲ್ಲಿ ತುಂಬ ವಿಶಾಲವಾದ ಜಾಗ ಇದೆ, ಖಾಲಿ ಜಾಗ ಇದೆ. ಅದಕ್ಕೆ ಒಂದು ತಂತಿ ಬೇಲಿ ಥರ ಹಾಕ್ಬಿಟ್ಟು ಈ ಜಾಗನ ಹಂಗೆ ಖಾಲಿ ಬಿಟ್ಬಿಟ್ಟವ್ರೆ. ಅಲ್ಲಿ ತರಕಾರಿ ಅಂಗಡಿಯವರು ಅವರು ಏನೋ ನಿಲ್ಲಿಸ್ಕೊಂಡಿದ್ದಾರೆ. ಆ ಸಣ್ಣ ಜಾಗವನ್ನು ಕ್ಲೀನ್ ಮಾಡಿಬಿಟ್ಟು ಈ ಪಿಲ್ಲರಿಂದ ಬಲಗಡೆಗೆ ಬರುವಂಥ ಎಲ್ಲ ವಾಹನಗಳಿಗೆ ನಿಂತ್ಕೊಳ್ಳೋಕೆ ಜಾಗ ಸಿಕ್ಕಿದ್ರೆ ಇಲ್ಲೂ 30 ಸೆಕೆಂಡ್ಸ್ಗಳಲ್ಲಿ ಒಂದೇ ಸಿಗ್ನಲಲ್ಲಿ 30 ಸೆಕೆಂಡ್ಸ್ ಇವೆಲ್ಲ ಗಾಡಿ ಪಾಸ್ ಆಗ್ತದೆ. ಮತ್ತು ಇಲ್ಲಿಂದ ಬಂದಂಥ ವಾಹನಗಳು ಏನಿದೆ, ತರಕಾರಿ ಅಂಗಡಿ ಮಾರ್ಕೆಟ್ ಒಳಗಡೆಯಿಂದ ಬಂದಂಥ ವಾಹನಗಳು, ಅವು ಇಲ್ಲಿ ಬಂದು ಈ ಗಾಡಿಗಳ ಜೊತೆ ಬಂದಾಗ ಈ ಕೆಳಗಡೆ ಒಂದು ಜಾಗ ಇದೆ, ಅಲ್ಲಿಂದ ಬಂದು ಅವ್ರು ಇಲ್ಲಿ ಬಂದು ಬಲಗಡೆ ಹೋಗೋರು ಬಲಗಡೆ, ಎಡಗಡೆ ಹೋಗಿ ಇಲ್ಲಿ ಡಿವೈಡ್ ಆಗಬೇಕು. ಮತ್ತು ಪ್ರತಿ ಜಾಗದಲ್ಲೂ ನಾವು ಏನು ಮಾಡಿದ್ದೀವಿ ನೋಡಿ, ಇದೊಂದು ಜಾಗ ಇದೆ ನೋಡಿ, ಈ ಜಾಗ ಅವಿನ್ಯೂ ರೋಡ್ ದಾಟ್ತೀವಿ. ಅವಿನ್ಯೂ ರೋಡ್ ದಾಟಿದ ತಕ್ಷಣ ಇಲ್ಲೇನು ಮಾಡ್ತಾರೆ, ಈ ಅವಿನ್ಯೂ ರೋಡು ನಮಗೆ ನಿಲ್ದಾಣ ಇದೆ ಗೊತ್ತಲ್ಲ, ತರಕಾರಿ ಮಾರ್ಕೆಟ್ ಒಳಗಡೆ ನಿಲ್ದಾಣ, ಅಂಡರ್ ಪಾಸ್ಗೆ ಹೋಗೋರು ಏನು ಮಾಡ್ತಾರೆ, ಇಲ್ಲೆಲ್ಲ ಅಂಗಡಿಗಳನ್ನ ಇಟ್ಕೊಂಡ್ಬಿಟ್ಟವ್ರೆ. ಇವನ್ನೆಲ್ಲ ಬಂದವನು ಎಡಗಡೆ ಹೋಗಬೇಕಾದ್ರೆ ನಿಧಾನವಾಗಿ ಚಲಿಸ್ಬೇಕು. ಇಲ್ಲಿ ಒಂದು ಕಾರೋ ಯಾವುದಾದ್ರು ಒಂದು ಟೆಂಪೋ ಯಾವುದಾದ್ರು ಸಣ್ಣ ಗಾಡಿ ನಿಂತ್ಕೋತಂದರೆ ಆಗ ಎಲ್ಲ ಗಾಡಿಗಳು ಅವಿನ್ಯೂ ರೋಡ್ ಕವರ್ ಮಾಡಿಬಿಡ್ತಾರೆ. ಈ ಜಾಗವನ್ನು ಸಂಪೂರ್ಣವಾಗಿ ಸ್ವಲ್ಪ ಸರಾಗವಾಗಿ ಮಾರ್ಕೆಟ್ ಒಳಗಡೆ ಹೋಗೋ ಥರ ಮಾಡಬೇಕು. ಮತ್ತು ಇಲ್ಲಿ ನೋಡಿ, ಇಲ್ಲೊಂದು ವಿಷಯ ಮುಖ್ಯವಾಗಿ, ಈಗ ವಿಕ್ಟೋರಿಯಾ ಆಸ್ಪತ್ರೆ ಕಡೆಯಿಂದ ಬಂದಂಥ ವಾಹನಗಳು ಈ ಕಡೆ ಬಲಗಡೆ ತಿರುವನ್ನ ತಗೊಳ್ಳೋ ಸಂದರ್ಭದಲ್ಲಿ ಬಸ್ಸುಗಳು ಬಂದು ಏನು ಮಾಡ್ತವೆ, ಎಲ್ಲ ಬಂದ್ರೆ ಇಲ್ಲೆಲ್ಲ ಪಾಸ್ ಆಗ್ತವೆ. ಆ ಕಡೆಯಿಂದ ಬಂದಂಥ ಬಸ್ಗಳು, ಇಲ್ಲೊಂದು ಮಸೀದಿ ದರ್ಗಾ ಇದೆ, ದರ್ಗಾದ ಜಾಗದಲ್ಲಿ ನಮಗೆ ಬಸ್ಸುಗಳು ಅಲ್ಲಿ ಇಳಿಸ್ಕೊಳ್ಳಿಕ್ಕೆ ಅಥವಾ ಹತ್ಸ್ಕೊಳ್ಳಿಕ್ಕೆ ಈ ಜಾಗವನ್ನು ನಾವು ಮಾಡಿಕೊಟ್ಟು ಬೇರೆ ಬಸ್ಸುಗಳನ್ನು ಬಿಟ್ಟು ಬೇರೆ ಖಾಸಗಿ ವಾಹನಗಳು ಈ ಮಧ್ಯದಲ್ಲಿ ಆರಾಮಾಗಿ ಪಾಸ್ ಆಗೋ ಥರ ಮಾಡಿಬಿಟ್ರೆ ನಮಗೇನಾಗುತ್ತೆ, ಈ ರೋಡ್ ಸಂಪೂರ್ಣವಾಗಿ 30 ಸೆಕೆಂಡ್ಗಳಲ್ಲಿ ಹೇಗೆ ಎಲ್ಲ ರೋಡ್ಗಳಲ್ಲಿ ನಾವೆಲ್ಲ ಪಾಸ್ ಆಗ್ತೀವೋ ಅದನ್ನು ಇಲ್ಲಿ ಮಾಡೋಕ್ಕೆ ಏನಕ್ಕೆ ಅನುಕೂಲ ಯಪ್ಪ ಅಂದರೆ, ಇಲ್ಲಿ ಯಾವ ಜಾಗನೂ ಬೇಡ, ಎಲ್ಲ ಸರ್ಕಾರಿ ಜಾಗನೇ ಇದೆ. ಬರೀ ನಾವು ಮಾಡಬೇಕು ಒಂದು JCP, ಒಂದು ಟ್ರ್ಯಾಕ್ಟ್ರು ತುಂಬಿ ಎತ್ಕೊಂಡು ಹೋದರೆ ಬರೀ ಒಂದು ದಿನ ರಾತ್ರಿ ಒಳಗಡೆ ಇದರಲ್ಲಿ 50% ಟ್ರಾಫಿಕ್ ಕ್ಲಿಯರ್ ಮಾಡ್ಬೋದು. ಆ ಜಾಗದಲ್ಲೇ ನಾವು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಇನ್ನೂ ಸುಲಭವಾಗಿ ನಿಮಗೆ ನೋಡಿ, ಇದು ಹಿಂಗೆ ತೆಗಿಬೇಕು. ಇದನ್ನು ಇಲ್ಲಿ ತನಕ ನೀವೆಲ್ಲ ಏನು ಮಾಡಿದ್ದೀರಿ, ಅಯ್ಯೋ ಈ ಸಮಸ್ಯೆಗಳು ನಮ್ಮವೇ, ನಾವೇನು ಮಾಡೋಕ್ಕಾಗಲ್ಲ ಅಂತಿರ್ತೀವಿ. ಈಗ ನೀವೆಲ್ಲ ಇಂಜಿನಿಯರ್ಗಳಾಗ್ತೀರಿ, ನಿಮ್ಮ ಮನಸ್ಸುಗಳು ನೀವು ನಿಂತಿರೋ ಜಾಗದಲ್ಲಿ ನಾನು ಹೇಳಿರೋ ಪಾಯಿಂಟನ್ನು ನೀವು ತಲೆಗೆ ಹಾಕ್ಕೊಂಡ್ರೆ ನೀವೆಲ್ಲ ಆ ಜಾಗದಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಇದು ಪಾಯಿಂಟ್. ಈಗ ನಿಮ್ಗೆ ಇಷ್ಟ ಅರ್ಥ ಆಯ್ತಲ್ಲ, ಇದು ಈ ಪಾಯಿಂಟ್. ಆಮೇಲೆ ಇದೊಂದು ಎಕ್ಸ್ಪ್ಲೇನ್ ಮಾಡ್ಬೋದು ಸರ್. ಹಾಂ, ಈಗ ವಾಹನಗಳ ವೇಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇದೊಂದು ಹೈವೇ, ಕೆಂಪೇಗೌಡ ಏರ್ಪೋರ್ಟ್ ಅಂದ್ಕೊಳ್ಳಿ, ಇದೊಂದು ಕೆಂಪೇಗೌಡ ಏರ್ಪೋರ್ಟ್ ರೋಡ್ ಇದೆ ಅಂದ್ಕೊಳ್ಳಿ. ಈ ರೋಡ್ಗಳಲ್ಲಿ ಯಾವುದೇ ಒಂದು ಮುಖ್ಯ ರಸ್ತೆಯನ್ನು, ಹೆದ್ದಾರಿಗಳನ್ನು, ಯಾವುದೇ ವಾಹನಗಳು, ಉದಾಹರಣೆಗೆ ಕಾವೇರಿ ಜಂಕ್ಷನ್ನಿಂದ ಮುಂದೆ ಹೆಬ್ಬಾಳ ಜಂಕ್ಷನ್ ತನಕ ಒಂದು ವೆಹಿಕಲ್ಲು ಕೂಡ ಅಡ್ಡ ಆಗಲಿ, ಯಾವುದು ವೆಹಿಕಲ್ಗಳು ಈ ರೋಡಲ್ಲಿ ಬರಲ್ಲ ಅಂದರೆ ನೀವೆಷ್ಟು ವೇಗವಾಗಿ ಗಾಡಿ ಓಡಿಸ್ಬೋದು ಹೇಳಿ?
ಇಲ್ಲಿಂದ ಕಾವೇರಿ ಜಂಕ್ಷನಿಂದ ಹಿಡಿದು ಕೊನೆ ನೀವು ಇದ್ರ ತನಕ ಎಲ್ಲೂ ಒಂದು ಗಾಡಿ ಅಡ್ಡ ಬರಲ್ಲ. ಆಗ ವಾಹನಗಳು ವೇಗ 50, 60, 70, 80 ಪಾಸ್ ಆಗ್ತವೆ ಬೈಕ್ಗಳು. ಈಗ ಏನಾಗ್ತದೆ, ಎಲ್ಲ ಅಡ್ಡ ರಸ್ತೆಗಳು, ಸಂಜಯ್ ನಗರ ಕ್ರಾಸ್ ಬರುತ್ತೆ, ಅದಾದಮೇಲೆ ನಮ್ಗೆ ಇದು ಯಶವಂತಪುರದಿಂದ ಬರುವಂಥ ವಾಹನಗಳು ಅಲ್ಲೇ ಬಂದು ನುಗ್ತವೆ. ಅದು ಮುಂದೆ ಹೋದರೆ ಎಲ್ಲ ಈ ಹೆದ್ದಾರಿಯನ್ನು ಟಚ್ ಮಾಡ್ತಾನೆ ಇವೆ. ಅದಕ್ಕೆ ನಾವು ಮಾಡಬೇಕಾದ ಕೆಲಸ ಏನಪ್ಪ ಅಂತಂದರೆ, ಕಾವೇರಿ ಜಂಕ್ಷನ್ನಿಂದ ಹಿಡಿದು ಮೇಕ್ರಿ ಸರ್ಕಲನ್ನು ದಾಟಿ ಹೆಬ್ಬಾಳ ತನಕ ಈ ಯಾವ ವಾಹನಗಳನ್ನು ಕೂಡ ನಾವು ಇದರೊಳಗೆ ಟಚ್ ಮಾಡಿ ಬಿಡೋಣ. ಮತ್ತು ಇನ್ನೊಂದು ಮುಖ್ಯವಾದ ಏನಂದರೆ, ಯಾವುದೇ ಒಂದು ಅಡ್ಡ ರಸ್ತೆಯಿಂದ ಬರುವಂಥ ವಾಹನ ನೋಡಿ, ಯಾವಾಗ ಈ ರೀತಿ ಕಡಿದಾಗಿದ್ದಾಗ ಅವನೇನು ಮಾಡ್ತಾನೆ, ಅಡ್ಡ ರಸ್ತೆಯಿಂದ ಬಂದಂಥ ವಾಹನ ಅವನೇನು ಮಾಡ್ತಾನೆ, ಮುಖ್ಯ ರಸ್ತೆ ಬಂದು ಇಲ್ಲಿ ಬಂದು ಅಡ್ಡ ರಸ್ತೆಯಿಂದ ಬಂದು ಹಿಂಗೆ ತಿರುಗ್ತಾನೆ. ಆದರೆ ಯಾವಾಗ ಈ ವಿನ್ಯಾಸವಿದ್ದರೆ, ಈ ವಿನ್ಯಾಸ ಇಲ್ಲಿಂದ ಬಂದು ವಾಹನ ಇದು ಮುಖ್ಯ ರಸ್ತೆ ತಡಿಬೇಕಾದ್ರೆ ಫಸ್ಟ್ ಇವನು ಸಂಪೂರ್ಣವಾಗಿ ಎಡಗಡೆ ಬಂದುಬಿಡ್ತಾನೆ. ಎಡಗಡೆ ಬಂದಾಗ ಅವನಿಗೆ ಕೈ ತೋರಿಸ್ಬೋದು. ಅವನು ಈಗ ಕೈ ತೋರಿಸ್ರೆ ಅವನೇನು ಮಾಡ್ತಾನೆ, ಸ್ಲೋ ಮಾಡ್ಕೊಂಡು ಪಾಸ್ ಆಗಿಬಿಡ್ಬೋದು. ಅದೇ ಈ ರೀತಿ ಸ್ಲೋಪ್ ಇಲ್ಲದೆ ಹೋದರೆ ಅವ್ನು ಮೇಯ್ನ್ ರೋಡಿಗೆ ಬಂದಾಗ ಅವನು ಹೋಗ್ತಾನ ಗೊತ್ತಿಲ್ಲ, ಇವನು ಹೋಗ್ಲಿಕ್ಕೂ ಆಗಲ್ಲ. ಇಬ್ಬರು ತಡೆದು ಕನಿಷ್ಠ ಪಕ್ಷ 100 ವೆಹಿಕಲ್ಗಳು ಹಿಂದ್ಗಡೆ ತಡೆಯೋ ಥರ ಮಾಡ್ತಾರೆ. ಮತ್ತು ಇನ್ನೊಂದು ಕಡೆ ಮುಖ್ಯವಾಗಿ ಯಾವುದೇ ಒಂದು ಸರ್ಕಲ್ಲಿಂದ ಹತ್ತಿರ ಬಂದಾಗ ಅಡ್ಡ ರಸ್ತೆಯಿಂದ ವಾಹನಗಳು ಇಲ್ಲಿ ಡಿವೈಡರ್ ಕೊಡಬಾರ್ದು. ಅವನು ಮುಂದೆ ಹೋಗಿ ನಾವು ರೇಟ್ ತೊಗೊಂಡ್ಬರ್ಬೇಕು. ಈ ಬೆಂಗಳೂರಿನ ದೊಡ್ಡ ಜಂಜಾಟದಲ್ಲಿ ಎಲ್ಲೆಲ್ಲಿ, ಉದಾಹರಣೆಗೆ ಇಲ್ಲೊಂದು ಸರ್ಕಲ್ ಇದೆ, ನೀವು ಇಲ್ಲಿ ಬಂದ್ರಲ್ಲ, ಈ ಸರ್ಕಲ್ ಮುಂದೆನೇ ಒಂದು ಇದೆ, ಯಾವುದೋ ಅಡ್ಡ ರಸ್ತೆ ಇದೆ. ಆ ಅಡ್ಡ ರಸ್ತೆಯಿಂದ ವಾಹನ ಹಿಂಗೆ ಬಂದು ಪಾಸ್ ಹಾಕೋದಾದ್ರೆ ಇವನ್ನೆಲ್ಲ ತಡೀತಾರೆ. ಹೆಚ್ಚು ದೊಡ್ಡ ಕಣ್ಣು ಆ ಅಡ್ಡ ರಸ್ತೆಯನ್ನು ತಡೆಗಟ್ಟಲಿಕ್ಕೆ ಮಾಡಬೇಕು. ಆಮೇಲೆ ಜೊತೆಗೆ ನೋಡಿ, ಇದು ಸಂಜಯ್ ನಗರ ಜಾಗ ಇದೆ. ಯಾವಾಗಲೂ ಈ ಹೆದ್ದಾರಿಯಿಂದ ಮುಂದೆ ಬಂದಂಥ ವ್ಯಕ್ತಿ ಈ ವಾಹನಗಳು ಇಲ್ಲೇ ಒಂದು ಲೆಫ್ಟ್ ತೆಗಿಕ್ಕೆ ಏನು ಮಾಡ್ತಾರೆ, ತೆಗೆದಾಗ ಅವನು ಈ ಜಾಗ ಓಪನ್ ಇರುತ್ತೆ, ಇಲ್ಲಿ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ನಾವು ಯಾವಾಗ ಒಂದು ಹೆದ್ದಾರಿ, ಕೆಂಪೇಗೌಡ ಏರ್ಪೋರ್ಟನ್ನು ಹೆದ್ದಾರಿಯನ್ನು ಸಂಪೂರ್ಣವಾಗಿ ನಾವು ಕ್ಲೋಸ್ ಮಾಡಬೇಕು ಅಂತ ಅಂದರೆ, ಈ ವಾಹನಗಳು ಸರ್ವಿಸ್ ರಸ್ತೆಯಲ್ಲಿ ಹೋಗಿ ಒಂದು ವಾಹನಗಳು ಪಕ್ಕ ಬರುವಂಥ ವಾಹನಗಳನ್ನು 3 ನಿಮಿಷಕ್ಕೊಂದು ಸಾರಿ ಈ ಹೆದ್ದಾರಿ ಇಲ್ಲಿಂದ ಹೋದಂಥ ವಾಹನ ವಿಶಾಲವಾದ, ನಾನು ಹೇಳ್ತಲ್ಲ ವಿಭಾಗ ಮಾಡಿದ್ವಲ್ಲ, ಆ ವಿಭಾಗ ಮಾಡಿ ಸಂಪೂರ್ಣವಾಗಿ ಬಲಗಡೆ ಹೋಗೋಕೆ ಮಾಡಿಬಿಟ್ರಾಗ ನೀವು ನಿಮಿಷಕ್ಕೂ ಬಂದು ಗಾಡಿ ತಡೆಯೋಕ್ಕಿಂತನೂ ಬರೀ 30 ಸೆಕೆಂಡ್ ಅವ್ನು ಗ್ಯಾಪ್ ಕೊಟ್ಟರೆ ಇಷ್ಟೆಲ್ಲ ವಾಹನಗಳು ಸರಾಗವಾಗಿ ಒಳಗಡೆ ಹೊರಡ್ತವೆ. ಇದೊಂದು ಮೇನ್ ಪಾಯಿಂಟ್. ಹೆಬ್ಬಾಳದಿಂದ KR ಪುರಂ ಹತ್ರದಿಂದ ಎಲ್ಲ ನೋಡಿ, ಇದು ಫ್ಲೈಓವರ್ ಆಗಿರೋದ್ರಿಂದ ಕೆಳಗಡೆ ಇಳೀತದೆ ಈ ಥರ ವಾಹನಗಳು. ಈಗ ನಮಗೆ ಇಳಿದಂಥ ವಾಹನಗಳು ಎಡಗಡೆ ಹೋಗುವಂಥ ಇಷ್ಟೇ, ಇವಾಗ ನಾವೆಲ್ಲ ಕಡೆ ರಸ್ತೆಗಳಿರೋದು, ಹೋಗ್ಲಿಕ್ಕೂ ಒಂದೇ ರಸ್ತೆ, ಇಳಿಲಿಕ್ಕೂ ಒಂದೇ ರಸ್ತೆ, ಇಷ್ಟೇ ಜಾಗ ಇದೆ. ಈಗ ನಾವು ಮಾಡಬೇಕಾದಂದರೆ ಈ ಜಾಗದಿಂದ ಇಳಿತಾ ಇದೆ ನೋಡಿ ಸರ್, ಇಲ್ಲಿ ಇಳಿತದಲ್ಲ ವೆಹಿಕಲ್ಗಳು, ಇಳಿತಾ ಇದ್ದಂಗೆ ನಾವು ಏನು ಮಾಡಬೇಕು, ಇದನ್ನು ಎಕ್ಸ್ಟೆಂಡ್ ಮಾಡಬೇಕು. ಈ ಜಾಗವನ್ನು ನೋಡಿ, ಇಳಿತಾ ಇದೆ ನೋಡಿ, ಈ ಜಾಗವನ್ನು ಇಷ್ಟು ಎಕ್ಸ್ಟೆಂಡ್ ಮಾಡಿದ್ರೆ ಎಕ್ಸ್ಟ್ರಾ ರೋಡ್ ಸಿಗ್ತದೆ ಇಲ್ಲಿ. ಈಗ ಬಲಗಡೆ ಹೋಗೋನು ಬಲಗಡೆ, ಎಡಗಡೆ ಹೋಗೋನು ಎಡಗಡೆ, ಇಲ್ಲಿ ಎರಡೇ ಕಡೆ ಇಲ್ಲಿ ಸಿಗೋದು ನಮಗೆ 3 ಸಿಕ್ಕರೆ 3 ವಿಭಾಗ ಮಾಡಬೇಕು. ಇಲ್ಲಿ 3 ಎಲ್ಲಿ ಸಿಗ್ತದೆ ನಮಗೆ, ಹೆಬ್ಬಾಳ ಇದೆಯಲ್ಲ, ಹೆಬ್ಬಾಳದ ಹತ್ರ 3 ಸಿಗುತ್ತೆ. ಯಾಕಂದರೆ ನೇರವಾಗಿ ಹೋಗೋದು ಬೆಂಗಳೂರು ಕಡೆ ಹೋಗ್ತವೆ, ಕೆಳಗಡೆ ಹೋಗಿ ತುಮಕೂರು ರೋಡ್ ಕಡೆ ಬಲಗಡೆ ತಿರ್ಕೋತವೆ, ಎಡಗಡೆ ಮತ್ತೆ ತಿರುಗಿ ನಾಗವಾರ ಕಡೆ ಲೆಫ್ಟ್ ತಗೊಂಡು ಹೋಗ್ತವೆ, ರಿಂಗ್ ಕಡೆ ಹೋಗ್ತವೆ. ಆದರೆ ಈ ರೋಡಲ್ಲಿ 2 ಸಿಗೋದು, ಒಂದು ಹೆಬ್ಬಾಳ ರಿಂಗ್ ರೋಡು, ಇನ್ನೊಂದು ಹಲಸೂರು ಕಡೆ ಹೋಗ್ತವೆ. ಅದಕ್ಕೆ 2 ವಿಭಾಗ ಸಾಕು. ಯಾವಾಗ ಈ ವಾಹನಗಳು ಸುಲಭವಾಗಿ, ಹೆಚ್ಚು ವಾಹನಗಳು ಇಲ್ಲೂ ಕೂಡ 30 ಸೆಕೆಂಡ್ಸೇ, ನೀವು ಯಾವುದೇ ಜಾಗ ತಗೊಳ್ಳಿ 30 ಸೆಕೆಂಡ್ಸಲ್ಲಿ ವಾಹನಗಳು ಪಾಸ್ ಆಗಿಬಿಡ್ಬೇಕು. ಯಾವಾಗ ಆಮೇಲೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ವಿಷಯಪ್ಪ ಏನಂದರೆ ನೋಡಿ, ಇಲ್ಲಿ ನೋಡಿ ಸರ್, ಇಲ್ಲಿ ನಾವು ಈಗ ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಈಗ ಈ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಒಂದು ಮೆಟ್ರೋ ನಿಲ್ದಾಣ ಇದೆ ಇಳಿಲಿಕ್ಕೆ. ಈ ಮೂಲೆಯಲ್ಲಿ ನಮಗೆ ಒಂದು ಸಣ್ಣ ಕೆರೆ ಇದೆ. ಈ ಕಡೆ ಇಲ್ಲಿ ಕೆರೆ ಇದೆ, ನಿಮಗೆಲ್ಲ ನೆನಪಿದೆಯಾ? ಒಂದು ಕೆರೆ ಪಕ್ಕದಲ್ಲಿ ಒಂದು ಸಣ್ಣ ಏನೋ ಉದ್ಯಾನವನ ಮಾಡಿದ್ದಾರೆ. ಅಲ್ಲಿ ಮೆಟ್ರೋ ಸ್ಟೇಷನ್ ಬಸ್ ಇಳಿಯೋ ಜಾಗದಲ್ಲಿ ಈ ಕಡೆ ಉದ್ಯಾನವಿದೆ. ಇಲ್ಲಿ ಹೆಬ್ಬಾಳದಿಂದ ಬಂದಂಥ ವಾಹನಗಳಿಗೆಲ್ಲ ಪಿಲ್ಲರ್ಗಳು ಬಂದ್ಬಿಟ್ಟಿದ್ದಾರೆ. ಮೊದಲೇ ಪಿಲ್ಲರ್ಗಳು ಇರಲಿಲ್ಲ. ಆ ಪಿಲ್ಲರಿಂದ ಕೆಳಗಡೆ ಹೆಬ್ಬಾಳ ರಿಂಗ್ ರೋಡ್ ಇಳಿತಾ ಇದ್ದಂಗೆ ಈ ಎಡಗಡೆ ನಾವು ಈ ಕಡೆ ಹೋಗಬೇಕಲ್ಲ, ಯಾರೋ ಮಾರತಳ್ಳಿ ಕಡೆ ಹೋಗೋ ವಾಹನಗಳೆಲ್ಲ ಎಡಗಡೆಗೆ ಹೋಗಿ ಪಾಸ್ ಆಗಬೇಕು. ಸ್ಟ್ರೈಟ್ ಹೋಗೋ ಗಾಡಿಗಳು ಈ ಪಿಲ್ಲರ್ ಮಧ್ಯದಲ್ಲಿ ಬಂದು ಸೇರ್ಕೋಬೇಕು. ನೋಡಿ, ಈ ಜಾಗ ಇದೆಯಲ್ಲ ನಮಗೆ, ಈ ಮಧ್ಯೆ ಜಾಗ, ಈ ಜಾಗವನ್ನು ವಿಶಾಲ ಮಾಡ್ಕೋಬೇಕು. ಎಡಗಡೆ ಹೋಗೋ ವಾಹನಗಳು ಸಂಪೂರ್ಣವಾಗಿ ಎಡಗಡೆ ಹೋಗಿ ಈ ಕಡೆ ಬಂದು ಇಲ್ಲಿ ನೋಡಿ, ಇದು ವಿಜಯಪುರ ರೋಡ್ ಇದೆ. ಇಲ್ಲಿ ನಿಮಗೆ ನೆನಪಿದೆ ಸರ್, ವಿಜಯಪುರ FCI ಗೋಡನ್ಗೆ ಹೋಗುವಂಥ ರೋಡ್ ಇದೆ. ಇಲ್ಲಿ ಈ ರಸ್ತೆಯಲ್ಲಿ ಬಸ್ಗಳು, ಇಲ್ಲಿಂದ ಬಂದು ಬಸ್ಗಳು, BMTC ಬಸ್ಗಳು ಮಾರತಳ್ಳಿ ಕಡೆ ಹೋಗುವಂಥ ವೈಟ್ಫೀಲ್ಡ್ ಕಡೆ ಹೋಗೋ ವಾಹನಗಳು, ಇಲ್ಲಿ ಹಲಸೂರು ಕಡೆಯಿಂದ ಬರೋ ವಾಹನಗಳಾಗಿರ್ಬೋದು, ಅಥವಾ ಹೆಬ್ಬಾಳ ಕಡೆ ಬರುವಂಥ BMTC ಬಸ್ಗಳು ಎಡಗಡೆಗೆ ಬಂದು ಈ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಇರಬೇಕು. ಈಗಿರೋ ಬಸ್ ಸ್ಟ್ಯಾಂಡ್ ಇಲ್ಲೇ ಇದೆ. ರೈಲ್ವೆ ಸ್ಟೇಷನ್ ಏನಿದೆ, ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲೇ, ಮುಂದುಗಡೆ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ BMTC ಬಸ್ಗಳು ನಿಂತ್ಕೋತವೆ, ಅದ್ರ ಪಕ್ಕದಲ್ಲಿ KSRTC ಬಸ್ಗಳು ನಿಂತ್ಕೋತವೆ, ಅದ್ರ ಹಿಂಭಾಗದಲ್ಲಿ ಖಾಸಗಿ ಬಸ್ಗಳು ನಿಂತ್ಕೋತವೆ. ಇಲ್ಲಿ ನಾವು
ನಿಮ್ಗೆ ಯಾಕಂದರೆ ಈ ಜಾಗದಲ್ಲಿ ಹೇಳೋದಕ್ಕಿಂತ ಆ ಸ್ಪಾಟೆಲ್ಲ ಸುಲಭವಾಗಿ ಇದೇ ಜಾಗ ಅಂತ ಹೇಳ್ಬಿಡ್ಬೋದು, ನಿಮ್ಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಯಾಕಂದರೆ ಆ ಕಲ್ಪನೆ ಇದು. ಈಗ ನಾವು ಮಾಡಿದ ವಿಷಯ ಏನಪ್ಪ ಅಂದರೆ, ಈ ಇಷ್ಟು ಜಾಗದಲ್ಲಿ ಬರ್ತಾವಲ್ಲ ವಾಹನಗಳು, ಇದನ್ನು ಯಾವಾಗ ಇಲ್ಲಿ ಈ ಕಡೆ ಹಿಂಗೆ ಬಂದು ಇಲ್ಲಿ ಇಳಿತಾವಲ್ಲ ಈ ಕಡೆ, ಇದನ್ನು ವಿಭಾಗ ಮಾಡಿಬಿಟ್ಟು ಈ ಕಡೆ ತಂದುಬಿಡ್ತೀವಿ. ಈಗ ಇಷ್ಟು ಜಾಗ ನಮಗೆ 6 ಪಥಕ್ಕಿಂತ ಹೆಚ್ಚು ಜಾಗ ಸಿಗುತ್ತೆ. ನೀವು ಇಲ್ಲಿಂದ ಹೆಬ್ಬಾಳದಿಂದ ಬಂದಂಥ ವಾಹನಗಳು ನೀವು ಬ್ರಿಡ್ಜ್ ಕಡೆ ಹೋಗಬೇಕಲ್ಲ, ಬ್ರಿಡ್ಜ್ ಕಡೆ ಹೋಗೋದು ಸುಲಭ ಆಗುತ್ತೆ. ಮತ್ತು ಇಲ್ಲೂ 30 ಸೆಕೆಂಡ್ಸೇ, ಇದಕ್ಕೂ 30 ಸೆಕೆಂಡ್ಸ್, ಇದಕ್ಕೂ 30 ಸೆಕೆಂಡ್ಸ್. ಆಮೇಲೆ ಇಲ್ಲಿಂದ ಬಂದಂಥ ಎಲ್ಲ BMTC ಮತ್ತು KSRTC ಬಸ್ನ ಈ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಬೇಕು. ಯಾವುದು ಕೋಲಾರ ಕಡೆ ಹೋಗ್ತಾವಲ್ಲ ಬಸ್ಗಳು, ಕೋಲಾರದ ಕಡೆ ಹೋಗುವಂಥ ಖಾಸಗಿ ಬಸ್ಗಳಿರ್ಬೋದು, ಅಥವಾ ಕೋಲಾರ ಕಡೆ ಹೋಗುವಂಥ ನಮ್ಮ KSRTC ಬಸ್ ಇರ್ಬೋದು, ಮತ್ತು ಕೋಲಾರ ಮಾರ್ಗವಾಗಿ ಮಾರ್ಗವಾಗಿ ಹೋಗುವಂಥ BMTC ಬಸ್ಗಳಿರ್ಬೋದು. ಇಲ್ಲಿ 3 ವಿಭಾಗ ಮಾಡಿ, ಮೊದಲ ವಿಭಾಗದಲ್ಲಿ ಇವು ಮಾತ್ರ ಇದಕ್ಕೆ ಕೋಲಾರ ಕಡೆ ಹೋಗೋ ವಾಹನಗಳು ಮಾತ್ರ, ಮೊದಲ ವಿಭಾಗದಲ್ಲಿ BMTC, ಮಧ್ಯದ ವಿಭಾಗದಲ್ಲಿ KSRTC, ಕೊನೆ ವಿಭಾಗದಲ್ಲಿ ಖಾಸಗಿ ಬಸ್ಗಳನ್ನು ಮಾಡಿ, ಇಲ್ಲೂ 30 ಸೆಕೆಂಡ್ಸು ತನ್ನಿಷ್ಟ ಬಂದಂಗೆ ಇವು ಹೋಗೋಂಗಿಲ್ಲ. ಈ ಸಿಗ್ನಲ್ ಕೊಟ್ಟಾಗಲೇ ಈ ವಾಹನಗಳು ಪಾಸಾಗಿ ಎಡಗಡೆ ಬಲಗಡೆ ಹೋಗೋ ಥರ ಮಾಡಿದಾಗ ನಿಮಗೆ ಕತ್ತರಿ ಪ್ರಯೋಗ ಆಗಲ್ಲ. ಎನಿ ಟೈಮ್ ಇನ್ನೂ ಲಕ್ಷ ವೆಹಿಕಲ್ಗಳು ಬಂದರೂ ಕೂಡ 30 ಸೆಕೆಂಡ್ಸ್ಗಳಲ್ಲಿ ಪಾಸ್ ಆಗ್ತಾನೆ ಇರ್ತವೆ. ಮತ್ತು ಬಂದು ವಾಹನಗಳು ಹೊರಟೋಯ್ತವೆ ನಿಮ್ಗೆ. ಆವಾಗ ಈಗ ಜಂಕ್ಷನ್ಗಳಲ್ಲಿ 100 ವಾಹನಗಳು ನಿಂತ್ಕೋತಾವಲ್ಲ, ಆಗ ಆ ಎಲ್ಲ ವಾಹನಗಳು ಎಲ್ಲೂ ಹೋದು ಅಂದರೆ ಏನೂ ತಡೆದಿಲ್ಲ, ನಾವು ರೋಡ್ ಮೇಲೆ ಇರ್ತವೆ. ಈಗಿರೋ ಎಲ್ಲ ವಾಹನಗಳು ಖಾಲಿ ನೋಡಿ, ಈ ಸಿಗ್ನಲ್ ಕೊಟ್ಟ ತಕ್ಷಣ ಆ ರೋಡಲ್ಲೆಲ್ಲ ಖಾಲಿ ಇರುತ್ತೆ. ಇದಾಗಿರಲ್ಲ, ಎಲ್ಲ 30 ಇದನ್ನು ತಿಳ್ಕೊಂಬಿಡಿ. ನಾವು 30 ಸೆಕೆಂಡಲ್ಲಿ ಒಂದು ಸಿಗ್ನಲ್ ಬಿಟ್ಟರೆ 30 ಸೆಕೆಂಡ್ಗಳಲ್ಲಿ 90 ಗಾಡಿಗಳು ಹೊರಟೋಯ್ತವೆ ಅಂತ ಅಂದಾಗ ನೀವೆಲ್ಲೂ ಇವಾಗ ನೋಡಿ, ಮೆಟ್ರೋ ಅಂತ ನಾವು ಯಾಕೆ ಹೇಳ್ತೀವಿ, ಮೆಟ್ರೋ ಕೂಡ ಪ್ರತಿ ಸ್ಟೇಷನಲ್ಲಿ 1 ನಿಮಿಷ ನಿಲ್ಲಿಸ್ತಾನೆ, ಪ್ರತಿ ಸ್ಟೇಷನ್ 1 ನಿಮಿಷ ನಿಲ್ಲಿಸ್ತಾನೆ. ಇಲ್ಲಿ 1.5 ನಿಮಿಷ. ಆ ಮೆಟ್ರೋ ಥರ ನಿಮ್ಮ ವಾಹನಗಳು ಪಾಸ್ ಆಗ್ತಾ ಇರ್ತವೆ, ಮೆಟ್ರೋ ಥರನೇ ಹೋಗ್ತಾ ಇರ್ತವೆ ಇವು, ನೀವೆಲ್ಲೂ ಕೂಡ ನಿಂತ್ಕೊಡಲ್ಲ. ಆಮೇಲೆ ಜೊತೆಗೆ ಈ ಸಿಟಿ ಮಾರ್ಕೆಟ್ ಅಂತ ಬರ್ತೀವಲ್ಲ, ಎಲ್ಲೆಲ್ಲಿ ಮಾರುಕಟ್ಟೆ ಜಾಗ ಇರುತ್ತೋ ಟ್ರಾಫಿಕ್ಗೆ ಬಹುಮುಖ್ಯವಾದ ಕಾರಣ ಏನಪ್ಪ ಅಂದರೆ, ಮಾರ್ಕೆಟ್ಗಳಲ್ಲಿ ಜನ ಯಾರು ಕೂಡ ವಾಹನ ನಿಲುಗಡೆಗೆ ಹುಡುಕಾಡಬಾರ್ದು. ಈಗ ನೋಡಿ, ಯಾವುದದು ಅಲ್ಲಿ ಇದರಿಂದ ಬಂದ್ರ ವಿಕ್ಟೋರಿಯಾ ಹಾಸ್ಪಿಟಲ್ ಕಡೆಯಿಂದ ಬಂದ್ರ, ವಿಕ್ಟೋರಿಯಾ ಆಸ್ಪತ್ರೆ ಕೋಟೆ ದಾಟ್ತಾ ಇದ್ದಂಗೆ ನಾವು ಅವರಿಗೆ ಬಹು ಮಾಡಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೊಡಬೇಕು. ಈ ಕಡೆಯಿಂದ ಆ ಕಡೆ ಈ ಮೈಸೂರು ರೋಡ್ ಕಡೆಯಿಂದ ಬಂದ್ವಾ, ಅಲ್ಲೆಲ್ಲ ನಮಗೆ ಮಸೀದಿ ಹಿಂದ್ಗಡೆ ಜಾಗ ಎಲ್ಲ ಇದೆಯಲ್ಲ, ಆ ಜಾಗದಲ್ಲಿ ಸರ್ಕಾರಿ ಜಾಗನೇ. ಅಲ್ಲಿ ಬಂದಂಥ ವಾಹನಗಳು ನೇರವಾಗಿ ಮೇಲ್ಗಡೆಯಿಂದ ಬಂದಂಥ ವಾಹನಗಳು ಮೇಲ್ಗಡೆಯೇ ಕೆಳಗಡೆ ವಾಹನಗಳು ನಮ್ಮ ಶಿವಾಜಿನಗರದಲ್ಲಿ ಮಾಡಿದಾರಲ್ಲ ಬಸ್ ಸ್ಟ್ಯಾಂಡಲ್ಲಿ, ಆ ಥರ ವಾಹನಗಳು ಒಳಗಡೆ ಹೊರಟೋಗ್ಬಿಡ್ಬೇಕು. ಮತ್ತೆ ಜೊತೆಗೆ ಆ ಕಡೆಯಿಂದ ಟೌನಲ್ಲಿ ಕಡೆಯಿಂದ ಬರ್ತಾವಲ್ಲ ವಾಹನಗಳು, ಟೌನಲ್ಲಿ ಕಡೆಯಿಂದ ವಾಹನಗಳು ಬರೋದು ಕಾಮತ್ ಹೋಟ್ಲೆಲ್ಲ ಇದೆಯಲ್ಲ ಸರ್, ಆ ಜಾಗದಲ್ಲಿ. ಆಮೇಲೆ ಅದು ಮುಂದುವರೆದ ಭಾಗ ಹೇಳಲಿಲ್ಲ ನಿಮಗೆ, ಬರೀ ಸರ್ಕಲ್ ಮಾತ್ರ ಹೇಳಿದೆ. ಅದೇನು ಇದು 101% ಆಗುತ್ತೆ. ಇದು 101%. ಸರ್, ನಾನು ಯಾವುದೇ ಕಾರಣಕ್ಕೆ ಗೊತ್ತಾ ಮೇಡಮ್, ಎಲ್ಲ ಹೋಗಲ್ಲ ಗೊತ್ತಾ, ಯಾರೇ ಮಾಡಿದ್ರು ರೀ ಆಗೋ ಕೆಲಸನೇ ರೀ. ನಾನು ಓದಿರೋದು MELLB, ನಾನು ಇಂಜಿನಿಯರ್ ಅಲ್ಲ. ಆದರೆ ನಾನು ಇದನ್ನು ಹೇಳ್ತಲ್ಲ, 3 ದಿನದ ಸಿಟಿ ಮಾಡಿ ಕ್ಲಿಯರ್ ಮಾಡ್ತೀವಿ ಮೇಡಮ್. ನಾನು ನಿಮ್ಮ ಮುಂದೆ ಯಾಕೆ ಹೇಳ್ತೇನೆ ಗೊತ್ತಾ, ಇವತ್ತು ಈ ಸರ್ಕಾರ ಆ ಸರ್ಕಾರ ಅಂತ ಅಲ್ಲ, ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ರೆಡಿ ಇದ್ದೀರಾ, ನಾನು ಆ ಸ್ಪಾಟಿಗೆ ಬರ್ತೀನಿ. ಇವತ್ತು ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ ಆಗಿಬಿಡುತ್ತೆ. ಮೇಡಮ್ 40,000 ಕೋಟಿಲಿ ಆಗೋ ಕೆಲಸನ ಬರೀ 400 ಕೋಟಿಲಿ ಕೆಲಸ ಮಾಡ್ತೀವಲ್ಲ. 40,000 ಕೋಟಿ ಬೇಕು ಅವರಿಗೆ, 18,000 ಕೋಟಿ. ಈಗ ಟನಲ್ ರೋಡ್ ಮಾಡಲಿಕ್ಕೆ 18,000 ಕೋಟಿ ಇದೆ. 1,800 ಕೋಟಿಲಿ ಬೆಂಗಳೂರು ಟ್ರಾಫಿಕ್ ಇರಲ್ವಲ್ಲ ನಾಳೆ. ಮೇಡಮ್ ಯಾರ ಹತ್ರ ನಿಮಗೆ ವಿಷಯ ಮುಟ್ಟಿಸ್ತಾ ಇದೆ ಫಸ್ಟು. ಈಗ ನೀವು ಟ್ರಾಫಿಕಿಂದ ಹೊರಗಡೆ ಬರೋ ಆಸಕ್ತಿ ಇದೆಯಾ, ನಿಮಗೆ ರೆಡಿ ಇದ್ದರೆ, ಆಸಕ್ತಿ ನಿಮಗಿದ್ರೆ ಅವ್ರನ್ನ ಪ್ರಶ್ನೆ ಮಾಡಿ. ನಾನು ಆ ಸ್ಪಾಟಿಗೆ ಬಂದುಬಿಟ್ಟಿದ್ದೇನೆ. ಸಿಟಿ ಮಾರ್ಕೆಟ್ 3 ಲಕ್ಷದಲ್ಲಿ ಮುಗಿತು ಮೇಡಮ್. 3 ಲಕ್ಷ ರೂಪಾಯಿನಲ್ಲಿ ಸಿಟಿ ಮಾರ್ಕೆಟ್ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ. 3 ಕೋಟಿ ಅಲ್ಲ. ಟನಲ್ ರೋಡ್ ಅವರೆಲ್ಲ ಗ್ಯಾರಂಟಿ ಏನಿಲ್ಲ. ನಾವು ಈ ದೇಶದ ಪ್ರಜೆ. ಬೆಂಗಳೂರು ನಗರನ ಇವತ್ತು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ, ಎಲ್ಲ ಗಾರ್ಬೇಜ್ ಸಿಟಿ, ಟ್ರಾಫಿಕ್ ಸಿಟಿ ಅಂದ್ಬಿಟ್ಟು ಬೇರೆಯವರು ಇಲ್ಲಿ ಬರ್ತಾ ಇರುವಂಥ ಏನು ಬರ್ತಾ ಇದ್ದಲ್ಲ, ಬಂಡವಾಳ ಬರ್ತಾ ಇದ್ದಲ್ಲ, ಆ ಬಂಡವಾಳದ ಹೊಟ್ಟೆವರಿಗೆ ಬೇರೆ ರಾಜ್ಯದವರು ನಮ್ಮನ್ನು ವಿನಾಕಾರಣ ತಡ್ತಾರೆ. ಈ ಮಣ್ಣಲ್ಲೇ ಸಮಸ್ಯೆಯಲ್ಲಿ ಉದ್ಭವ ಆಗಿದೆ. ಒಂದು ಕಡೆ ಗಾರ್ಡನ್ ಸಿಟಿ, ಒಂದು ಕಡೆ ಸಿಲಿಕಾನ್ ಸಿಟಿ ಅಂತ ಇದ್ದರು, ಇವತ್ತು ನಮ್ಮಲ್ಲಿ ಗಾರ್ಬೇಜ್ ಸಿಟಿ ಅಂತಿದ್ದಾರಲ್ಲ, ಅದನ್ನು ನಾವೇ ಸರಿಪಡಿಸೋಣ. ಸರ್ ಇನ್ನೊಂದು, ಈಗ ನೀವು ಹೇಳಿ ಸರ್, ಈಗ ನಿಮ್ಮನ್ನೇ ಮುಂದೆ ಯಾಕೆ ಅಲ್ಲ, ನೀವು ವಿಷಯ ಮುಟ್ಟಿಸಿ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತೀವಿ ಸರ್. ನಾನು ಈ ಮುಂದೆ ಅವೆಲ್ಲ ಹೇಳಬಾರ್ದು. ಯಾವ 20 ವೆಹಿಕಲ್ ಇಟ್ಕೊಳ್ಳಿ ಅಂತೀವಿ ನಾವು, 20 ವೆಹಿಕಲ್ ಇಟ್ಕೊಳ್ಳಿ ಅಂತೀವಿ. ಮೇಡಮ್ ನಾನು ಹೇಳೋದು ಪ್ರಾಬ್ಲಮ್ನ ನಾವು ಕೊಟ್ಟ ಮೇಲೆ ಒಂದೇ ಒಂದು ಸಿಗ್ನಲ್ ಜಂಪ್ ಆಗಲ್ಲ. ಚಾಲೆಂಜ್ ಮಾಡ್ತೀವಿ ಸರ್, ನಾನು ಒಂದು ಸಿಗ್ನಲ್ ಜಂಪ್ ಆಗಲ್ಲ.
ಒಬ್ಬ ವ್ಯಕ್ತಿ ಕಾನೂನನ್ನು ಉಲ್ಲಂಘಿಸಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ ಮೇಡಮ್. ಮೆಟ್ರೋದಲ್ಲಿ ಮೆಟ್ರೋ ಬರುತ್ತೆ ಹಿಂಗೆ ನಿಂತಿರ್ತಾನೆ, ಅವ್ನಿಗೇನು ಕಾನ್ಫಿಡೆನ್ಸು, ಇನ್ನು 5 ನಿಮಿಷದಲ್ಲಿ ಮೆಟ್ರೋ ಬರುತ್ತೆ. ಮೆಟ್ರೋ ಬಂದ ತಕ್ಷಣ ನಾನು ಹತ್ತು ಹೋಗ್ತೀನಿ ಅಂತ ಕಾನ್ಸೆಪ್ಟ್ ಇದೆ. ಈಗೂ ನೀವು ಒಂದು ಸಿಗ್ನಲಲ್ಲಿ 2 ನಿಮಿಷ, ಒಂದೂವರೆ ನಿಮಿಷಕ್ಕಿಂತ ಹೆಚ್ಚು ನಾನು ಎಲ್ಲೂ ಹೋಗಲ್ಲ ಅಂತಂದರೆ ಯಾಕೆ ಅವನು ಒತ್ತಡ ಕ್ರಿಯೇಟ್ ಆಗುತ್ತೋ? ಮೆಟ್ರೋದಲ್ಲಿ ಹೋದಂಗೆ ಇನ್ನು ಒಂದು ಅರ್ಧ ನಿಮಿಷ ಹೆಚ್ಚು ಒಂದು ಸಿಗ್ನಲಲ್ಲಿ ಕಾಯ್ತಾನೆ ಹೊರತು ಮೇಡಮ್ ಇಲ್ಲಿ ಇರೋ ವಿಷಯ ಅಷ್ಟೇ ಮೇಡಮ್. ಮೇಯ್ನು ಮುಖ್ಯವಾಗಿ ಟ್ರಾಫಿಕ್ಗೆ ನಾವು ಅಂದ್ಕೊಂಡ್ರೆ ಯಾವುದೇ ವಿಷಯನೇ ಅಲ್ಲ, ಹೊರಡುವಂಥ ಜಾಗದಲ್ಲಿ ಇರುವಂಥ ಕಿರಿದಾದ ರಸ್ತೆ ಅಷ್ಟೇ. ನಾನು ಇಲ್ಲಿ ಇಷ್ಟೆಲ್ಲ ಹೇಳ್ತಾ ಇರೋದು ಇಷ್ಟೇ. ನೀವು ಸಿಗ್ನಲಲ್ಲಿ 2 ವಿಭಾಗವನ್ನು ಕೊಟ್ಟಿದ್ದೀರಿ, 2 ವಿಭಾಗ ಇಷ್ಟೇ ಇದೆ. ಸಿಗ್ನಲ್ ಬಿಟ್ಟಾಗ ಈ ಜಾಗ ಮಾತ್ರ ಒಂದು 20 ಫೀಟು ಅಷ್ಟೇ ಜಾಗ ಅಗಲ ಮಾಡಿ, ನಿಮಗೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಅದರಲ್ಲಿ ನಮಗೆ ನಾಳೆಯಿಂದನೇ ಕೆಲಸ ಶುರು ಮಾಡುವಂಥ ಜಾಗ. ಈಗ ನೋಡಿ ಮಕ್ಕಳುಕೂಟ ಸರ್ಕಲ್ ಇದೆ. ಮಕ್ಕಳುಕೂಟ ಸರ್ಕಲ್ನಲ್ಲಿ ನೀವು ಹೋದ ತಕ್ಷಣ ಚಾಮರಾಜಪೇಟೆ ಕಡೆಯಿಂದ ವಾಹನಗಳು ಹೋಗ್ತಾವಲ್ಲ, ಎಡಭಾಗದಲ್ಲೇ ನಿಮಗೆ ಕೋಟೆ ಹೈಸ್ಕೂಲ್ ಇದೆ, ಅದು ಸರ್ಕಾರಿ ಜಾಗ. ಬಲಭಾಗಕ್ಕೆ ಹೋಗಿ ಆ ಕಡೆ ಹೋದರೆ ಅದು ಮೆಡಿಕಲ್ ಕಾಲೇಜ್ ಜಾಗ. ಅದರಿಂದ ಆ ಕಡೆ ರಸ್ತೆಗೆ ಹೋಗಿ ಅದು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಂತದಲ್ಲ, ಅದು ಕೂಡ ಸರ್ಕಾರಿ ಜಾಗ. ಈ ಕಡೆ ಬಂದರೆ ಕಿಮ್ಸ್ ಹಾಸ್ಪಿಟ್ಲ್ ಇದೆ. ಕಿಮ್ಸ್ ಹಾಸ್ಪಿಟ್ಲನ್ನ ನಾವು ಖಾಸಗಿ ಆಗುತ್ತದು. ಅದನ್ನು ಈ ಕಡೆ ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿಕೊಂಡು ಆ ಕಡೆ ಅಗಲ ಮಾಡ್ಬೋದು. ಈ ಕಡೆ ಬಂದರೆ ನಿಮಗೆ ದಿ ಕ್ಲಬ್ ಜಾಗ ಇದೆ. ದಿ ಕ್ಲಬ್ ಜಾಗದಲ್ಲಿ ಪಕ್ಕದಲ್ಲಿ ಈಗ ಮೆಟ್ರೋ ಮಾಡಿದ್ದಾರೆ ಗೊತ್ತಾ, ಆ ಮೆಟ್ರೋ ಏನು ಮಾಡವ್ರೆ, ಮೆಟ್ರೋ ಒಳಗಡೆ ಇಳಿಯೋದು ಅಷ್ಟು ದೂರದಲ್ಲಿ ಇಳೀತದೆ ಒಳಗಡೆ. ಈ ಕಡೆ ಜಾಗದಲ್ಲಿ ಅದು ಇದು ವಾಹನಗಳು ನಿಲ್ಸ್ಕೊಳ್ಳೋ ಜಾಗ ಮಾಡ್ಯಾರೆ. ಅದೊಂದು ಸ್ವಲ್ಪ ಮೆಟ್ರೋ ಜಾಗನ ಒಂದು ಚೂರು ಹೊಡೆದು ಡಿವೈಡ್ ಮಾಡಿ ಖರ್ಚನ್ನು ನೀವು ಮೇಡಮ್ 1 ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ. 1 ತಿಂಗಳು ಸಾಕೋದು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ ನಿಮಗೆ ಅದು ಕೇಳಿದ್ರಲ್ಲ ಮೇಡಮ್, 30% ಕ್ಲಿಯರ್ ಮಾಡ್ಬೇಕಾರೆ ಈ ಎಡ್ಜ್ ಇದೆಯಲ್ಲ, ಫಸ್ಟು ಒಂದು JCB ತರಿಸ್ಬಿಟ್ಟು ಇದು ಎಡ್ಜ್ ಕೆರೆದ್ಬಿಟ್ಟು ಈ ರೋಡ್ಗಳಿವಲ್ಲ ಬರೀ ಎಡ್ಜ್ ಕರೀರಿ, 30% ಟ್ರಾಫಿಕ್ ಕ್ಲಿಯರ್ ಆಗುತ್ತೆ. ಬರೀ ಎಡ್ಜು ಎಲ್ಲೆಲ್ಲಿ ಈಗ ಕಡಿದಾಗ ಕಟ್ಟವ್ರಲ್ಲ, ಇದು ಟ್ರಾಫಿಕ್ ಮಾಡೋಲ್ಲ, ಈ ಎಡ್ಜನ್ನು ಹಿಂಗೆ ಕಟ್ ಮಾಡಿಬಿಟ್ಟು ಟ್ರಾಫಿಕ್ ಎತ್ತಾಕ್ಬಿಟ್ಟು ಒಂಚೂರು ಸಿಮೆಂಟು ಇದು ಟಾರ್ ಹಾಕ್ಬಿಟ್ರೆ ನಿಮಗೆ 30% ಟ್ರಾಫಿಕ್ ಕ್ಲಿಯರ್ ಆಗಿಬಿಡುತ್ತೆ. ನಾನು ಯಾಕೆ ನಿಮ್ಗೆ ಇಷ್ಟೆಲ್ಲ ವಿಷಯಗಳು ಹೇಳ್ತಾ ಇದ್ದೀನಿ, ತುಂಬ ವಿಷಯಗಳು ಸೇರ್ಕೊಂಡ್ಬಿಟ್ಟಾಗ ಎಲ್ಲ ಕನ್ಫ್ಯೂಸ್ ಆಗುತ್ತೆ. ನಾನು ಹೇಳ್ತಾರೋ ಒಂದೇ ವಿಷಯ ಇಲ್ಲಿ ಮೇನ್ ಪಾಯಿಂಟು, ಕತ್ತರಿ ಪ್ರಯೋಗ ಆಗಬಾರ್ದು. ವಾಹನಗಳು ಸಿಗ್ನಲ್ ಬಿಟ್ಟ ತಕ್ಷಣ ಹೊರಡುವಂಥ ಜಾಗ ವಿಶಾಲವಾಗಿದ್ದು ಕಡಿಮೆ ಸಮಯದಲ್ಲಿ ಹೆಚ್ಚು ವಾಹನಗಳು ಒಂದು ಬದಿಯಿಂದ ಮತ್ತೊಂದು ಬದಿಗೆ ಹೊರಟೋಗಬೇಕು. 2 ಪಾಯಿಂಟ್. ಆ 2 ಪಾಯಿಂಟನ್ನು ರೆಡಿ ಮಾಡಿದ್ರೆ ನೀವು ಇನ್ನೂ 10 ಕೋಟಿ ವೆಹಿಕಲ್ಗಳು ಬರಲಿ. ಅರ್ಥ ಮಾಡ್ಕೊಳ್ಳಿ, ಬೆಂಗಳೂರು ನಗರ ಬರೀ ಒಂದು ಕಾಲದಲ್ಲಿ ಮಲ್ಲೇಶ್ವರಮ್ಮು ಮತ್ತು ಚಾಮರಾಜಪೇಟೆ 2 ಏರಿಯಾ, ಜಯನಗರ, ಈ 3 ಏರಿಯಾದಲ್ಲಿ ಬೆಂಗಳೂರಲ್ಲಿ ವಾಹನಗಳು ಬಂದಿಲ್ವಲ್ಲ. 50 ಕಿಲೋಮೀಟರ್ ದೂರದಲ್ಲಿ ಬರ್ದಿವೆ. ಗಮ್ಯ ಒಂದು ಹೊರಟಂಥ ವಾಹನಗಳು 9-8 ದಿಕ್ಕಿನಲ್ಲೂ ಕೂಡ ಚಲಿಸ್ತಾನೇ ಇವೆ. ನಾವು ಚಲಿಸೋ ಈ ಅಡ್ಡ ಬರುವಂಥ ವಾಹನಗಳನ್ನು ನಿಧಾನ ಮಾಡೋದನ್ನ ತಡೆಗಟ್ಟಿದ್ರೆ ಮುಗೀತು. ಇನ್ನೂ 2 ಕೋಟಿ ವೆಹಿಕಲ್ ಬರಲಿ, ಇನ್ನೂ 3 ಕೋಟಿ ವೆಹಿಕಲ್ ಬರಲಿ. ಆ 3 ಕೋಟಿ ವೆಹಿಕಲ್ ಬರಬೇಕು. ಈ 3 ಪಟ್ಟು ಬೆಂಗಳೂರು ಬೆಳೆದಿರುತ್ತೆ ಮೇಡಮ್. ವೆಹಿಕಲ್ ಜಾಸ್ತಿ ಆದಂಗೆಲ್ಲ ಬೆಂಗಳೂರು ಬೆಳೆದಿರುತ್ತೆ, ವಾಹನಗಳು ಬರ್ತವೆ. ಅವ್ರು ಹೋಗೋದು ನಿಮ್ಮ ಮನೆಯಿಂದ ಹೊರಟ್ರೆ ಆಫೀಸ್ಗೆ ಕೊಡ್ತೀರಿ, ತಿರುಗಿ ಆಫೀಸಿಂದ ಮನೆಗೆ ಹೊರಡೋದಲ್ವಾ, ಇಷ್ಟೇ. ಆಮೇಲೆ ಇದಕ್ಕೂ ವಿಷಯ ಹೇಳ್ತೀರಿ, ಈಗೆಲ್ಲ ಕನ್ಫ್ಯೂಷನ್ ಇದೆ ಮೇಡಮ್. ಈಗ ಶಾಲೆಗಳ ವಿಷಯ ಹೇಳ್ಬಿಡ್ತೀನಿ. ಬೆಳೆಯುವ ಸಮಯದಲ್ಲಿ ಶಾಲೆಗಳು ದೊಡ್ಡ ಸಮಸ್ಯೆ ಇದೆ. ಇದನ್ನು ನಾಳೆಯಿಂದಲೇ ಶಾಲೆಯವರು ನಿಭಾಯಿಸ್ಬೋದು. ಈಗ ಒಂದೇ ಸಾರಿಗೆ ಬೆಲ್ ಹೊಡೆದ ತಕ್ಷಣ ಎಲ್ಲ ಶಾಲೆ ಗಾಡಿಗಳು ಬಂದ್ಬಿಟ್ಟು ಅಲ್ಲೆಲ್ಲ ಜನ ಮಕ್ಕಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ವೆಹಿಕಲ್ ನಿಲ್ಸ್ಕೊಂಡಿರ್ತಾರೆ. ಮತ್ತು ಆ ಸ್ಕೂಲ್ ವ್ಯಾನು ನಿಂತಿರುತ್ತೆ. ಎಲ್ಲ ಮಕ್ಕಳುಗಳು ಗಲ್ಜಿ ಬಿಜಿ. ಇದೇ ಥರ ಈ ಟ್ರಾಫಿಕ್ ಹೇಗೋ ಎಲ್ಲ ಕ್ಲಮ್ಜಿ ಆಗುತ್ತೋ ಅದೇ ಥರ ಒಂದು ಶಾಲೆಯಲ್ಲಿ 5ನೇ ತರಗತಿಯಿಂದ 10ನೇ ತರಗತಿ ತನಕ ಶಾಲೆ ಇದ್ದರೆ ಆ ಶಾಲೆಯಲ್ಲಿ 2 ನಿಮಿಷಕ್ಕೆ ಗ್ಯಾಪ್ದಲ್ಲಿ ಒಂದು ಇದು ಕೊಡಬೇಕು. ಫಸ್ಟು ಒಂದು ಇದು ಬಂದ ಬೆಲ್ ಹೊಡೆದ ತಕ್ಷಣ ಆ 5ನೇ ಕ್ಲಾಸ್ ಮಕ್ಕಳುಗಳು 2 ನಿಮಿಷದಲ್ಲಿ ಕೆಳಗಡೆ ಬಂದುಬಿಡ್ಬೇಕು. ಬಂದವು ಅವ್ರ ತಂದೆ ತಾಯಿಗಳು ಯಾರು ಇರ್ತಾರೆ, ಒಂದೊಂದು ವೆಹಿಕಲ್ ಅವ್ರು ಹೊಟ್ಟೋಯ್ತಾರೆ. ಇನ್ನೊಂದು ವೆಹಿಕಲ್ಗಳಿಗೆ ಅವರು ಏನು ಮಾಡ್ತಾರೆ, ವೆಹಿಕಲ್ ಕೊಡೋರು ಕೂತು ಇನ್ನು 2 ನಿಮಿಷ 6ನೇ ತರಗತಿ ಗ್ಯಾಪಲ್ಲಿ ಬಂದುಬಿಟ್ಟು ಮಕ್ಕಳಿಗೆ ಇಳಿದು ಅವರು ಒಳಗಡೆ ಜಾಗ ಸೇರ್ಕೊಂಡ್ಬಿಡ್ತಾರೆ. ಪಾಯಿಂಟು 3, 4, 5 ಅಲ್ಲಿ ಕರೆದು ನಮ್ಗೆ ಸಿಕ್ಕೋದೆಷ್ಟು 5ನೇ ಕ್ಲಾಸ್ಗೆ 10 ನಿಮಿಷ. 2 ನಿಮಿಷ ಗ್ಯಾಪ್ ಕೊಟ್ಟರೆ ನಿಮ್ಗೆ ಆ ಕ್ಲಮ್ಜಿ ಒಳಗಡೆ ಮಕ್ಕಳುಗಳು ತುಕ್ಕಿ ಆಮೇಲೆ ಆ 2 ನಿಮಿಷ ಬಂದಾಗ ಹೊರಗಡೆ ಬಂದ ಮಕ್ಕಳುಗಳು ರಸ್ತೆಗೆ ಬಂದು ಹೋಗ್ತಾವಲ್ಲ ಮೇಲೆ ಬ್ರಿಡ್ಜ್ ಜೊತೆಗೆ, ಅವಕ್ಕೆ ಯಾವಕ್ಕೂ ಕೂಡ ಒಂದಕ್ಕೊಂದು ಕ್ಲಮ್ಜಿ ಆಗೋಲ್ಲ. ಬರೀ 10 ನಿಮಿಷನ ನಾವು ಅವ್ರ ಬೆಲ್ ಹೊಡೆಯೋದು ವ್ಯತ್ಯಾಸ ಮಾಡಿದ್ರು ಕೂಡ ನಮಗೆ ವೆಹಿಕಲ್ಗಳಿಗೆ ಸಮಸ್ಯೆ ಆಗಲ್ಲ. ಮತ್ತು ಜೊತೆಗೆ ಇನ್ನೊಂದು ಕಚೇರಿಗಳಿದೆ ಗೊತ್ತಾ, ಈಗೆಲ್ಲ ನಮಗೆಲ್ಲ ಇದು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಮತ್ತು ಸರ್ಜಾಪುರ ಈ ಕಡೆ ಎಲ್ಲ ಕಾಡು ಬಿಸಿಲಿನಲ್ಲಿ ಅಲ್ಲೆಲ್ಲ ಇವಾಗೆಲ್ಲ ಸಮಸ್ಯೆ ಆಗಿದೆಯಲ್ಲ, ಅದನ್ನು ಪ್ರತಿಯೊಂದು ಕಚೇರಿ ಬಿಡೋದು ಒಂದೇ ಸಮಯ ಬಿಡುತ್ತೆ. ಕಾರ್ಗಳು ಒಂದರಿಂದ ಬರ್ತಾನೆ ಇರ್ತವೆ. ಇದೇ ಜಾಗನೇ ಅವರು ಮೇನ್ ರೋಡ್ನ ಟಚ್ ಮಾಡ್ತಾನೆ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಅದನ್ನು ಕೂಡ ಅವರು ಕಚೇರಿಯಿಂದ ಹೊರಗಡೆ ಬಂದಾಗ ಎಲ್ಲ ಶ್ರೀಮಂತಗಳಲ್ವಾ, ಇವನು ಸೆಕ್ಯೂರಿಟಿ ಬರ್ತಾನೆ, ಹಿಂಗೆ ಅಡ್ಡ ಕಟ್ತಾನೆ, ಒಳಗಡೆ ಬಿಡ್ತಾನೆ, ಅದಕ್ಕೆ ಅವಕಾಶ ಇಲ್ಲ. ಅವನು ಕೂಡ
ಈ ಸಿಗ್ನಲ್ ರೀತಿಯೇ ಅವನು ಹೊರಗಡೆಯಿಂದ ಬರಬೇಕಾದಾಗ ಅವ್ರೇನು ಆರ್ಚ್ ಕಟ್ಟಿರ್ತಾರಲ್ಲ ಮೇಡಮ್, ಆರ್ಚ್ ಕಟ್ಟಿರೋ ಜಾಗದಲ್ಲಿ ಅವರು ಕೂಡ ದಾಟಬೇಕಾದ್ರೆ ಅದು ಅಗಲ ಮಾಡ್ಕೋಬೇಕು, ಜಾಗ ಅವಕಾಶ ಇದ್ದರೆ. ಈಗೇನು ಮಾಡ್ತಾರೆ, ಒಳಗಡೆಗೆ ಇಷ್ಟೇ ಟಾಚ್ ಮಾಡ್ಕೊಂಡಿರ್ತಾರೆ ಸರ್. ಒಳಗಡೆ ರೋಡ್ ಚಿಕ್ಕದಾಗೇ ಇರಲಿ, ಆದರೆ ರಸ್ತೆಗೆ ಬರುವ ಜಾಗದಲ್ಲಿ ಅವರು ಕೂಡ 3 ವಿಭಾಗಗಳನ್ನು ಮಾಡ್ಕೋಬೇಕು. ಅವರು ಕೂಡ ಈ ಸಿಗ್ನಲ್ನೇ ಪಾಲಿಸಬೇಕು. ಆ ಸಿಗ್ನಲ್ ಬಿಟ್ಟಾಗಂದರೆ ಪ್ರತಿ ರಸ್ತೆಗಳು, ಪ್ರತಿ ಆಫೀಸನ್ನು ಕೂಡ ನಾವು ಒಂದು ಅಡ್ಡ ರಸ್ತೆ ಅಂತಲೇ ಪ್ಲ್ಯಾನ್ ಮಾಡಬೇಕು. ಇವೆಲ್ಲ ವಿಷಯಗಳನ್ನ ಕವರ್ ಮಾಡಿದಾಗ ಮತ್ತು ಆಮೇಲೆ ಜೊತೆಗೆ ಈ ಇದಿದೆಯಲ್ಲ ಸರ್, ಈ ಲಾರಿಗಳು, ಬಸ್ಸುಗಳು, ಇವನ್ನೆಲ್ಲ ನಾವು ಲಾರಿಗಳನ್ನ ನಾವು ಸಂಜೆ 8 ಗಂಟೆ ತನಕ ಒಳಗಡೆ ಬಿಡ್ತಾ ಇಲ್ಲ ಸಿಟಿಯಿಂದ. ಮತ್ತು ಇಲ್ಲಿ ಟ್ರ್ಯಾಕ್ಟರ್ಗಳು ಬಿಡ್ತಾರೆ ನೋಡಿದ್ದೀರಾ, ಈ ಮಡ್ಡು, ಈ ಟ್ರ್ಯಾಕ್ಟ್ರುಗಳು ತುಂಬ ಸಮಸ್ಯೆಗಳು ಕೊಡ್ತವೆ. ಈ ಗಾರ್ಬೇಜ್ ಎಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತವಲ್ಲ, ಆ ಒಂದು ಟ್ರ್ಯಾಕ್ಟ್ರು ಬೆಂಗಳೂರು ನಗರದಲ್ಲಿ ಟ್ರ್ಯಾಕ್ಟ್ರಲ್ಲಿ ತುಂಬಿಸುವ ಕಾನ್ಸೆಪ್ಟನ್ನು ತೆಗೆದಾಕ್ಬೇಕು. ಒಂದು ಲಾರಿ 5 ಟ್ರ್ಯಾಕ್ಟ್ರು 6 ಟ್ರ್ಯಾಕ್ಟ್ರ್ ಅಷ್ಟು ಅಲ್ಲ ಇದನ್ನು ತುಂಬ್ಕೊಂಡು ಹೋಗುತ್ತೆ. ಒಂದು ಜಂಕ್ಷನ್ನು ಇವರು ಟ್ರ್ಯಾಕ್ಟರ್ ಹೋದಾಗ ಮೇಯ್ನ್ ರೋಡಿಗೆ ಬರೋಕ್ಕೆ ಮುಂಚೆನೇ ಒಂದು ಜಂಕ್ಷನ್ ಯಾವುದಾದ್ರು ಒಂದು ಜಾಗ ಇರೋ ಜಾಗದಲ್ಲಿ ಈ ಟ್ರ್ಯಾಕ್ಟ್ರಲ್ಲಿರುವಂಥ ಎಲ್ಲರೂ ಅವರಿದಾರಲ್ಲ, ಆ ಟ್ರ್ಯಾಕ್ಟ್ರಲ್ಲಿರುವಂಥ ಇದನ್ನು ಪೂರ್ತಿ ಗಾರ್ಬೇಜನ್ನು ಬಾಕ್ಸ್ ಥರ ಮಾಡಿ, ಇವತ್ತೆಲ್ಲ ಹೈಡ್ರಾಲಿಕ್ ಸಿಸ್ಟಮ್ ಬಂದಿದೆ, ತುಂಬಿಕೊಂಡು ಮೇಯ್ನ್ ರೋಡಿಗೆ ಹೋಗಬೇಕಾದಾಗ ಅವು ಅಲ್ಲಿ ನಿಲ್ಲಿಸ್ಕೊಂಡಿದ್ದು ರಾತ್ರಿ 8 ಗಂಟೆ ಮೇಲೆ ಸಿಟಿಯಿಂದ ಆಚೆ ಹೋಗಬೇಕು. ಅರ್ಥ ಆಯ್ತಲ್ಲ ಸರ್? ನಿಮಗೆ ಸಣ್ಣ ಸಣ್ಣ ಸೂಜಿ ಮನೆಯಷ್ಟು ಸಮಸ್ಯೆನೂ ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿ ನಮಗೆ ಕೆಲಸ ಮಾಡ್ತಾ ಇದೆ. BMTC ಬಸ್ಗಳು ಫ್ರೀಯಾಗಿ ಹೋಗ್ತವೆ. ಈಗ ನಾವು ಹೇಳೋ ಪ್ರಕಾರ ಮಾಡ್ಕೊಂಡಾಗ BMTC ಬಸ್ಗಳು ಯಾವುದು ಸರ್ ಇವತ್ತೆಲ್ಲ ನೀವು ಮೊನ್ನೆ ನೋಡಿದ್ರಲ್ಲ, ಎಷ್ಟೋ ಜನ ಹಾಸನದಲ್ಲೆಲ್ಲ ಸತ್ರು ಅವರೆಲ್ಲ ಅವರೆಲ್ಲ ಅದೇನು 30% 40% ಇವರಂತೆ ಯಾರು ಕ್ಯಾಬು ಡ್ರೈವರ್ ಅಂತೆ, ಆಟೋ ಡ್ರೈವರ್ಗಳು, KSRTC ಬಸ್ಸರು. ಸರ್ ನಾನೀಗ ನಿಮ್ಗೆ ಹೇಳೋದು ಇಷ್ಟೇ ಸರ್, ನಿಮ್ಮ ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ನೀವು ಸಮಸ್ಯೆಲಿದ್ದೀರಿ, ಪರಿಹಾರ ಮಾಡೋ ದುಡ್ಡು ಮೇಡಮ್ ಕೇಳಿದ್ದು ಒಂದು ಒಳ್ಳೆಯ ವಿಷಯ. ಗ್ಯಾರಂಟಿಗೆ ದುಡ್ಡಿಲ್ಲ ಅಂದರು. ಗ್ಯಾರಂಟಿಗೆ ದುಡ್ಡಿಲ್ಲ ಅನ್ನೋದು ಈಗ ಸರ್ಕಾರ ಮಾಡಿದಲ್ಲ, ಇದಕ್ಕೆ ಯಾವುದೂ ಸಾಲ ಮಾಡುವಂಗಿಲ್ಲ, ಹೊಸದಾಗಿ ಏನನ್ನೂ ಕೂಡ ಭೂಮಿ ಬಗೆಯುವಂಗಿಲ್ಲ, ಫ್ಲೈಓವರ್ ಕಟ್ಟುವಂಗಿಲ್ಲ. ಮಾಡಬೇಕಾದಿಷ್ಟೇ ಮೇಡಮ್. ನಿಮ್ಗೆ ಹೇಳಿದ್ನಲ್ಲ, ಈಗ ಹೊಸೂರು ರೋಡಲ್ಲೆಲ್ಲ ಸಮಸ್ಯೆ ಹೇಳ್ತಿದ್ದಲ್ಲ ನಾವೆಲ್ಲ, ಹೊಸೂರು ರೋಡ್ ಸಮಸ್ಯೆ ಏನಿಲ್ಲ ಸರ್. ಹೊಸೂರು ರೋಡ್ದು ಎಲ್ಲದು ಇಲ್ಲಿ ನೋಡಿದ್ದು, ಇದು ಗೊರಗುಂಟೆಪಾಳ್ಯ. ನೀವೆಲ್ಲ ಸಿಕ್ಕಾಪಟ್ಟೆ ಯಾವಾಗಲೂ ಗೊರಗುಂಟೆಪಾಳ್ಯನ ಹೇಳ್ತಾನೆ ಇರ್ತೀರಿ. ಆ ಸಾರ್ ನಕ್ಕರು ಗೊರಗುಂಟೆಪಾಳ್ಯದ ಕಡೆಯವ್ರು ಇರಬೇಕು ಅವರು. ಸರ್ ಇದು ನೋಡಿ ಸರ್, ಇದು ಯಾವುದಪ್ಪ ಯಾವ ಕಡೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇದೆ ಸರ್ ಇದು ರಾಜ್ಕುಮಾರ್ ರಿಂಗ್ ರೋಡು. ಇದು ಎಡಗಡೆಗೆ ಹೋದರೆ ತುಮಕೂರು ರೋಡು, ಬಲಗಡೆಗೆ ಹೋದರೆ ಬೆಂಗಳೂರು ಕಡೆ ಹೋಗ್ಬೋದು, ಎಡಗಡೆ ಹೋದರೆ ಹೆಬ್ಬಾಳ ರಿಂಗ್ ರೋಡು. ಇದು ಜಲಹಳ್ಳಿಗಿಂದ ಬರೋದು ಸರ್, ಇದು ವಾಪಸ್ಸು ಈ ಕಡೆಯಿಂದ ಬರುವಂಥದ್ದು. ಇದು ಸರ್, ಇದು ಯಶವಂತಪುರದ ಕಡೆಯಿಂದ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸರ್. ಇದನ್ನು ಎಷ್ಟು ಸುಲಭವಾಗಿ ರೆಡಿ ಮಾಡ್ಬೋದು ಅಂದರೆ, ಇಲ್ಲೆಲ್ಲ ಜಾಗ ನೋಡ್ಕೊಂಬಂತಿದ್ದೀನಿ ಮಾಡಬೇಕಾದ ಕೆಲಸ ಸರ್. ಬಹುಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳಿ, ಯಾವುದೇ ರಸ್ತೆಗಳಲ್ಲಿ ತಡೆರಹಿತ ತಿರುವುಗಳನ್ನು ಕೊಡಬಾರ್ದು. ಫ್ರೀ ಲೆಫ್ಟ್ ಟರ್ನ್ ಅಂತ ಕೊಟ್ಟಿರ್ತಾರಲ್ಲ ಸರ್, ಬೆಂಗಳೂರು ನಗರದಲ್ಲಿ ಒಂದು ಫ್ರೀ ಲೆಫ್ಟ್ ಟರ್ನ್ ಕೊಡಬಾರ್ದು. ಒಂದನ್ನು ಅದು ಏನೇ ನಿಂತಿರಲಿ ಗಾಡಿಗಳು, ಆದರೆ ಕೊಡಬಾರ್ದು. ಯಾಕೆ ಅಂದರೆ, ಒಂದು ಫ್ರೀ ಲೆಫ್ಟ್ ಟರ್ನ್ ಕೊಟ್ಟಾಗ ಇವನು ಹೋಗ್ತಾನೆ ಇರ್ತಾನೆ. ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ, ಈ ಎಡಗಡೆ ಫ್ರೀ ಲೆಫ್ಟ್ ಟರ್ನ್ ಬಿಟ್ಬಿಟ್ಟವ್ರೆ. ನೋಡಿದ್ರೆ ಗಮನಿಸಿದ್ರಾ, ತುಮಕೂರು ರೋಡ್ ಕಡೆಯಿಂದ ಬರೋಂಥ ವಾಹನಗಳು ಎಡಗಡೆ, ಇವನು ಇಲ್ಲಿಂದ ಹಿಂಗೆ ಹೋಗ್ತಾ ಇರ್ತಾನೆ, ಇವನು ಎಡಗಡೆ ಬರಬೇಕು, ಇವನು ಬಲಗಡೆ ಹೋಗಬೇಕು. ಟೋಟಲಿ ಫ್ರೀ ಲೆಫ್ಟ್ ಟರ್ನ್ ತೆಗಿಬೇಕು. ಒಂದು ಪಾಯಿಂಟ್. ಈಗ ಇಲ್ಲಿ ಸರ್ ಇದೇ ಸೇಮ್ ಕಾನ್ಸೆಪ್ಟ್ ಸರ್, ಎಲ್ಲ ಭಾರಿ ವಾಹನಗಳು ಓಡಾಡೋ ಜಾಗ ಅದು. ನೀವು ಎಡಭಾಗಕ್ಕೆ ಹೋಗೋ ವಾಹನಗಳು ಸರ್ಕಲ್ಗೆ ಬರೋಕ್ಕೆ ಮುಂಚೆನೇ ಎಡಗಡೆಗೆ ತಿರುವನ್ನು ತಗೊಳ್ಳೋಕ್ಕೆ ವಿಶಾಲವಾದ ಜಾಗನ, ಲಾರಿಗಳೆಲ್ಲ ಬರ್ತಾವಲ್ಲ ಜಾಸ್ತಿ, ಅವೆಲ್ಲ ಪೂರ್ತಿ ವಿಶಾಲವಾದ ಜಾಗನ ಈ ಜಾಗ ಅಗಲ ಮಾಡಬೇಕು. ಇಲ್ಲಿ ಸೆಂಟ್ರಲ್ಲಿ ಬರ್ತದಲ್ಲ ವೆಹಿಕಲ್ಲು, ಇವರು ಹೆಬ್ಬಾಳಕ್ಕೆ ಹೋಗೋರು ನಿಂತ್ಕೋಬೇಕು ಈ ಜಾಗದಲ್ಲಿ. ಇವರು ಈ ಬಲಗಡೆ ಬರ್ತಾನಲ್ಲ, ಈ ಬಲಗಡೆಯವನು ಅವನು ಬೆಂಗಳೂರು ಯಶವಂತಪುರ ಕಡೆ ಬರಬೇಕು. ಯಾವಾಗ ನೀವು ಅವನವನು ಪಥದಲ್ಲೇ ಅವನು ಸಾಗೋಕ್ಕೆ ಅವಕಾಶ ಸಿಗದೆ ಎಲ್ಲ ಕಡೆ ಸಿಗ್ನಲ್ಲೇ ಇಟ್ಕೊಳ್ಳಿ. ಆಮೇಲೆ ಇಲ್ಲೊಂದು ಮಾತು ಹೇಳ್ತೀನಿ ಸರ್, ಎಲ್ಲರೂ ಇವತ್ತೆಲ್ಲ ಟ್ರಾಫಿಕ್ ಕೊಡ್ತಾ ಇದ್ದಾರಲ್ಲ, ಟ್ರಾಫಿಕ್ಕು ಸಿಗ್ನಲ್ 2000 3000 ಇದು ದಂಡ ಹಾಕಿದ್ರು ಕೂಡ ಶ್ರೀಮಂತಗಳು ದಂಡ ಕಟ್ತಾರೆ ಮೇಡಮ್. ಅವ್ರು ದುಡ್ಡು ಅಂತ ಸಮಸ್ಯೆ ಇರಲ್ಲ, ಹೋಗೋ ಆ ಥರ ಅವೆಲ್ಲ ಇರುತ್ತೆ. ನನ್ನ ಪ್ರಕಾರ ಈ ಎಲ್ಲ ಕಾರ್ಯತಂತ್ರಗಳು ಸರಾಗವಾಗಿ, ಯಾವುದೂ ಸಿಗ್ನಲ್ ಜಂಪ್ ಆಗಬಾರ್ದು, ಯಾವುದೇ ಏನೂ ಸಮಸ್ಯೆ ಆಗಬಾರ್ದು, ವಿರಾಕರಣ ಜೋರಾಗಿ ಓಡಿಸ್ಬಾರ್ದು ಅಂತ ಅಂದರೆ ಮಾಡಬೇಕಾದ ಕೆಲಸ ಏನಂದರೆ, ಅಲ್ಲಿ ತಪ್ಪು ಮಾಡೋದನ್ನ ಒಬ್ಬ ವ್ಯಕ್ತಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಈ ಗಾಡಿ ಸಿಗ್ನಲ್ ಹೋಯ್ತು. ಲೋಕಲ್ ಪೊಲೀಸ್ ಸ್ಟೇಷನ್, ಅವ್ನು ಯಾವುದೇ ಬೆಂಗಳೂರು ಯಾವುದೇ ಜಾಗದಲ್ಲಿ ಮಾಡಲಿ, ಲೋಕಲ್ ಸ್ಟೇಷನ್ಗೆ ಅವತ್ತೇ ಹೊರಟೋಯ್ತು. ಲೋಕಲ್ ಸ್ಟೇಷನ್ನು 15 ದಿವಸ ಆ ಗಾಡಿನ ಹೊರಗಡೆ ಬಿಡಬಾರ್ದು. ಕೈ ಸರ್, ಮಕ್ಕಳುಗಳು ಅಗ್ರಾಡ್ತಾ ಇರ್ತವೆ, ಹೊಡೆದ್ರೆ ಮತ್ತೆ ಮಾಡ್ತವೆ. ಅವನು ಒಂದು ಅರ್ಧ ಗಂಟೆ ಕಟ್ಟಾಕ್ಬಿಟ್ರೆ ನೆಕ್ಸ್ಟ್ ಮಾಡಿದ್ರೆ ಕಟ್ಟಾಕ್ತಾರೆ ಅಂತಾರೆ. ಈಗ ನಾವು ಹಣದ ಮೂಲಕ ದಂಡಗಳನ್ನು ಕೊಡೋದ್ರಿಂದ ಯಾವ ಸಮಸ್ಯೆ ಪರಿಹಾರ ಆಗಲ್ಲ.
ಹಣ ಇಲ್ಲದೆ ಇವಾಗ ಹೊತ್ತು ನಾಳೆ ಅಪ್ಪ ಇವತ್ತು ಪೊಲೀಸ್ನವರು ನನ್ನ ಗಾಡಿನ ಲಾಕ್ ಮಾಡಿಬಿಟ್ಟು ಹೊಟ್ಟೋದ್ರೆ ಇನ್ನು 15 ದಿವಸ ನನ್ನ ಗಾಡಿ ಸಿಗಲ್ಲ ಅಂದ್ರೆ ಏನು ಮಾಡ್ತಾನೆ ಸರ್? ಅವ್ನು ಯಾವುದೇ ಕಾರಣ ಬೆಚ್ಚಿಬಿಡ್ತಾನೆ. ನೋಡಿಲಿ ಹಿಂಗೆ ಮುಂದೆ ಒಂದು ಗೆರೆ ಎಳಿಕೋ ಬೆಚ್ಚಿಬಿಡ್ತಾನೆ. ಯಾಕಂದ್ರೆ ಸಂಜೆ ಅಷ್ಟೊತ್ತು ಬಂದು ಆ ಗಾಡಿನ ಲಾಕ್ ಮಾಡ್ತಾರೆ. ಈ ಆಯಾಮಗಳಲ್ಲಿ ನಾವು ಒಂದೊಂದು ವಿಷಯನ ಸಪ್ರೇಟ್ ಸರ್. ಇದಾಯ್ತಾ ಸರ್ ಇದು? ಸರ್ ಇಲ್ಲಿ ಮೇಯ್ನ್ ದೊಡ್ಡ ಸಮಸ್ಯೆ ಇಲ್ಲೊಂದಿದೆ ಸರ್. ಸರ್ ಇಲ್ಲಿ ಈ ಜಾಗ ಇದೆಯಲ್ಲ ಸರ್, ಇವಾಗೆಲ್ಲ ಮೆಟ್ರೋಗಳು ಬಂದ್ಬಿಟ್ಟಿವೆ, ಪಿಲ್ಲರ್ಗಳು ಬಂದ್ಬಿಟ್ಟಿವೆ. ಆ ಪಿಲ್ಲರ್ಗಳ ಸಮಸ್ಯೆ ಏನು ಮಾಡವ್ರೆ, ಇಲ್ಲಿ ಯಶವಂತಪುರ ಕಡೆಯಿಂದ ಬಂದಂಥ ವಾಹನಗಳು ಯೂ ಟರ್ನ ತಗೊಂಡು ಇವರು ಹೆಬ್ಬಾಳಕ್ಕೆ ಬರಬೇಕು. ಈ ಜಾಗದಲ್ಲಿ ಏಕ ಪಿಲ್ಲರ್ಗಳಿವೆ. ನಾವು ಅವನು ಒಂದು ಸಣ್ಣ ಗೆರೆ ಹಾಕಿ ಹೊರಡೋ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಶಾಲವಾದ ಜಾಗ ಇದೆ ನೋಡಿದ್ದೀರಾ? ಬಲಗಡೆಗೆ ದೊಡ್ಡ ವಿಶಾಲದ ರೋಡು. ಈ ಸಿಗ್ನಲ್ ಸ್ಟಾಪ್ ಆಗಿ ಈ ಕಡೆ ಹೋಗೋ ಸಂದರ್ಭ ವಿಶಾಲವಾದ ರಸ್ತೆ ಇರೋದ್ರಿಂದ ನಾವು ಇಲ್ಲಿ ಇದನ್ನು ಎಕ್ಸ್ಟೆಂಡ್ ಮಾಡಿ ಬಲಗಡೆ ತಿರುವು ತಗೊಳ್ಳೋನಿಗೆ ಈ ರಸ್ತೆನ ಇಲ್ಲಿ ಎಕ್ಸ್ಟೆಂಡ್ ಮಾಡಿ ಅಷ್ಟು ವೆಹಿಕಲ್ಗಳು ಕೇವಲ 30 ಸೆಕೆಂಡ್ಸ್ಗಳಲ್ಲಿ ಈಗ ಆರಾಮಾಗಿ ವೇಗವಾಗಿ ಟರ್ನ್ ತಗೊಳ್ಳೋ ಥರ ಮಾಡಿಬಿಟ್ರೆ ಈ ಜಾಗದಲ್ಲಿ ಸಿಗ್ನಲ್ಲೇ ಇರಲ್ಲ. ಮತ್ತು ಎಡಗಡೆ ಆಮೇಲೆ ನೋಡಿ ಇಲ್ಲೊಂದು ಸಮಸ್ಯೆ ಇದೆ ನೋಡಿ ಸರ್. ಇಲ್ಲಿ ಮೆಟ್ರೋ ಸ್ಟೇಷನ್ ಇದೆ ನೋಡಿದ್ದೀರಾ? ಹೆಬ್ಬಾಳದಿಂದ ಬರ್ತಾ ಇದ್ದಂಗೆ ಜಂಕ್ಷನಲ್ಲಿ ಮೆಟ್ರೋ ಸ್ಟೇಷನ್ ಇದೆ. ಮೆಟ್ರೋ ಸ್ಟೇಷನ್ ಹತ್ರ ಏನಾಗಿದೆ, ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲೇ ಗಾಡಿಗಳು ಎಡ ತಿರುವನ್ನು ತಗೋತವೆ. ನಾವು ಮೆಟ್ರೋ ಸ್ಟೇಷನ್ನು ಮೆಟ್ಲು ಹತ್ತೀವಲ್ಲ ಸರ್, ಮೆಟ್ಲು ಹತ್ತಕ್ಕೆ ಮುಂಚೆನೇ ಎಡಗಡೆ ಹೋಗೋ ವಾಹನಗಳನ್ನು ಆ ಮೆಟ್ರೋ ಸ್ಟೇಷನ್ ಹಿಂಭಾಗದಲ್ಲೇ ಕವರ್ ಮಾಡಿ ಅವ್ರು ಆರಾಮಾಗಿ ಆ ಕಡೆ ಪಾಸ್ ಆಗೋ ಥರ ಮಾಡಿ ಈ ಉಳಿದಂಥ ಅಷ್ಟು ಜಾಗವನ್ನು ಏನು ಉಳಿದಿದೆ ನಮಗೆ ಜಾಗ ನೇರವಾಗಿ ಈ ಹೊರಗಡೆ ದಾಟಿ ಈ ಬಂದು ಬಲಗಡೆ ಹೋಗೋವು ತುಮಕೂರು ರೋಡ್ ಕಡೆ ಹೋಗ್ತವೆ, ಎಡಗಡೆ ಹೋಗೋ ಅಷ್ಟು ವಾಹನಗಳು ಎಡಭಾಗದಲ್ಲಿ ಹೋಗ್ತವೆ. ಅವಾಗ ಏನಾಗುತ್ತೆ, ಇಲ್ಲೂ ಕೂಡ 30 ಸೆಕೆಂಡ್ಸ್. ನಾನು ಹೇಳ್ತಾರೋ ಮಾತು ಯಾಕೆ 30 ಸೆಕೆಂಡ್ಸ್ ಅಂತ ಇದ್ದೀನಿ ಅಂದರೆ, ಪ್ರತಿ ಅಷ್ಟು ವಾಹನಗಳು 30 ಸೆಕೆಂಡ್ಸಲ್ಲಿ ಪಾಸ್ ಆಗೋ ಥರ ಮಾಡ್ಲಿಕ್ಕೆ ಸಾಧ್ಯ ಮಾಡಿಬಿಟ್ರೆ ನೀವು ಯಾರು ಮನೆಯಿಂದ ಹೊರಟ್ರೆ ಸರ್, ಹಿಂಗೊಂದು ಸಿಂಪಲ್ ಲಾಜಿಕ್ ಹೇಳಿ, ಜಾಮ್ ಅಂದರೆ ಏನು ಹೇಳಿ? ಒಂದು ಸಿಗ್ನಲ್ ಬಿಟ್ಟ ತಕ್ಷಣ ಪಾಸ್ ಆಗಿಬಿಟ್ರೆ ನೀವು ಜಾಮ್ ಅಲ್ಲ. ಅದು 3 ಸಾರಿ ನೀವು ನೋಡಿದ್ರೆ ಕೇರ್ಪುರಂ ಆ ಕಡೆ ಎಲ್ಲ, ಸಿಲ್ಕ್ ಬೋರ್ಡ್ ಕಡೆ ಎಲ್ಲ. ಸರ್ ಸಿಲ್ಕ್ ಬೋರ್ಡ್ದು ಮೈನ್ ಇವಾಗ ಈ ವಿಷಯದಲ್ಲ ಸಿಲ್ಕ್ ಬೋರ್ಡ್ ಹೇಳ್ಬಿಡ್ತೀವಿ ಸರ್. ಸಿಲ್ಕ್ ಬೋರ್ಡು ತುಂಬ ಸುಲಭ ಸರ್. ಯಾವ ರೀತಿ ಹೇಳ, ಸಿಲ್ಕ್ ಬೋರ್ಡಲ್ಲಿ ಇದರಿಂದ ಹೊಸೂರು ರೋಡ್ ಕಡೆಯಿಂದ ಬಂದು ಫ್ಲೈಓವರಿಂದ ಗಾಡಿಗಳು ಇಳಿತಾ ಇದ್ದಂಗೆ ಸ್ಟ್ರೈಟ್ ನೇರವಾಗಿ ಹೋಗೋ ಮಡಿವಾಳ ಕಡೆ ಹೋಗೋ ನೇರ ಹೋಗ್ತವೆ. ಎಡಗಡೆಗೆ ನಮ್ಮ ಬೆಂಗಳೂರು ಕಡೆ ಜಯನಗರ ಕಡೆ ಹೋಗುವಂಥ ವಾಹನಗಳು, ಮತ್ತು ಜೊತೆಗೆ ಬಲ ತಿರುವನ್ನು ತಗೊಂಡು ಸರ್ಜಾಪುರ ರಸ್ತೆಗೆ ಹೋಗೋ ವಾಹನಗಳು ಮತ್ತೆ ತಿರುಗಿ ಎಡ ಮತ್ತು ತಿರುಗಿ ಕತ್ರಿ. ಈಗ ನಾವು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ಆ ಜಾಗದಲ್ಲಿ ಡಿಸ್ಟೆನ್ಸ್ ಎಷ್ಟಿದೆಯೋ ಗೊತ್ತಿಲ್ಲ, ಡಿಸ್ಟೆನ್ಸ್ ಹತ್ರ ಇಲ್ಲ ಅಂದರೆ ನಾವು ಇದೇ ಪ್ರಕ್ರಿಯೆ ಮಾಡಬೇಕು. ಹತ್ತಿರದಲ್ಲಿ ಇದ್ದರೆ ಸರ್ ಏನೋ ನಮಗೆ ಆ ಫ್ಲೈಓವರ್ ಇಳಿಯೋ ಜಾಗ ಮತ್ತು ಮುಂದೆ ಇರುವಂಥ ಸರ್ಕಲ್ ಗ್ಯಾಪು ಉದ್ದ ಇದ್ದರೆ ನಾವು ಕೆಳಗೆ ಇಳಿಸ್ಬಿಟ್ಟು ಮಾಡ್ಬೋದು.